ನಮಸ್ಕಾರ. ಬಳ್ಳಾರಿಯ ಬ್ಯಾನರ್ ಗಣಾಕ್ರೆ ದಿನಕ್ಕೊಂದು ಮಜಲುಗಳನ್ನು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ. ನೋಡಿ, ಆರಂಭದಲ್ಲಿ ಏನಿತ್ತು ಅಂದರೆ ಜನಾರ್ದನ ರೆಡ್ಡಿ ಅವರು ಹೇಳಿದ ಹಾಗೆ ಸ್ವತಃ ತನ್ನ ಹತ್ಯೆಗೆ ಇತರರು ಪ್ರಯತ್ನವನ್ನು ಮಾಡಿದರು, ಈ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಬೇಕು, ಹಾಗಾಗಿ ದೂರನ್ನು ಕೊಟ್ಟಿದ್ದೇವೆ, ಹೀಗೆ ಉಲ್ಲೇಖ ಮಾಡಿದರು. ಇದೀಗ ಇದು ಮತ್ತೊಂದು ಟ್ವಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭರತ್ ರೆಡ್ಡಿ ನಿಂತಿದ್ದ ಜಾಗದ ಕಡೆಗೂ ಫೈರಿಂಗ್ ಆಗಿದೆ ಅನ್ನೋದಾದರೆ ಇಲ್ಲಿ ವೈಸ ವರ್ಷ ಎಂಬಂತೆ ಜನಾರ್ದನ ರೆಡ್ಡಿಯವರ ಮನೆಯ ಕಡೆಯಿಂದಲೂ ಹಾಗಾದರೆ ಫೈರಿಂಗ್ ಆಗಿದೆಯಾ ಅನ್ನುವಂತಹ ಮತ್ತೊಂದು ನೋಟ. ಹಾಗಾಗಿ ಇಬ್ಬರ ನಡುವಿನ ಜಟಾಪಟಿಯ ನಡುವೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಈ ಒಂದು ಗಲಾಟೆಯಲ್ಲಿ ಬುಲೆಟ್ಗೆ ಬಲಿಯಾದಂತಹ ರಾಜಶೇಖರ್ ಇವರ ಮೃತದೇಹದ ಪೋಸ್ಟ್ಮಾರ್ಟಮ್ ಅಂದಾಗ 2 ಸಲ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಹಲವು ರಾಜಕೀಯ ನಾಯಕರು ತಮ್ಮದೇ ಆದಂತಹ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಏನು ಅಂತ ನೋಡೋದಾದರೆ ಪ್ರಕರಣವನ್ನು ತಿರುಚುವಂಥ ಪ್ರಯತ್ನ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ತಮ್ಮ ನಾಯಕರನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಸೊ ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಶ್ರೀರಾಮುಲು ಮಾತಾಡಿದ್ದಾರೆ, ಹೀಗೆ ಹಲವರು ಮಾತಾಡಿದ್ದಾರೆ. ಬಟ್ ಇಲ್ಲಿ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ನಾವು ನೀವು ಸಹಜವಾಗಿ ಬಯಸ್ತೀವಿ. ಮಾಧ್ಯಮದವರು ಕೂಡ ಅದನ್ನೇ ಉಲ್ಲೇಖ ಮಾಡೋದು, ಜನಸಾಮಾನ್ಯರು ಕೂಡ ಯಾರು ಯಾವಾಗ ಎಲ್ಲಿ ಫೈರಿಂಗ್ ಮಾಡಿದಾರೋ ಅದು ಗೊತ್ತಾಗಬೇಕು ಅಂದರೆ ತನಿಖೆ ಆಗಬೇಕು ಅಂತ ಹೇಳ್ತೀವಿ. ತನಿಖೆ ವಿಚಾರಕ್ಕೆ ಮತ್ತೊಂದು ಕನ್ಫ್ಯೂಷನ್ನು. ಈಗ ನೋಡಿ, SIT ರಚನೆ ಆಗುತ್ತೆ ಅಂದರೆ ಅದು BJP ಮತ್ತು JDS ಖಂಡಿತ ಒಪ್ಪಕ್ಕೆ ಸೂಚನೆಯನ್ನು ಕೊಡೋದೇ ಇಲ್ಲ. SITಯೋ ಅಥವಾ ಪೊಲೀಸ್ನವ್ರು ಮಾಡ್ತಾರೆ ಅಂದರೆ ಅದನ್ನು ಒಪ್ಪೋದೇ ಇಲ್ಲ, ಯಾಕಂದರೆ ಅದಕ್ಕೆ ಆದಂತಹ ವಿಶ್ಲೇಷಣೆಗಳನ್ನು BJP ಮತ್ತು JDS ಕೊಡುತ್ತೆ. ರೈಟ್, ದೊಡ್ಡ ಮಟ್ಟದ ಬೇರೆ ಯಾವುದಾದ್ರೂ ಒಂದು ತನಿಖೆ ಆಗಬೇಕು, CBI ಎಂಟ್ರಿ ಕೊಡಬೇಕು ಅಂದರೆ ಅದನ್ನು ಕಾಂಗ್ರೆಸ್ ಒಪ್ಪೋದಿಲ್ಲ. ಹಾಗಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ಸತ್ಯವನ್ನು ಹೊರಗೆ ತರುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡಬೇಕಾಗತ್ತೆ. ಅಂಥ ವಾತಾವರಣ ರಾಜ್ಯದಲ್ಲಿದೆಯಾ? ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಬಳ್ಳಾರಿಯ ದಳ್ಳೂರು ದಿನಕ್ಕೊಂದು ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ನೀವು ಕೂಡ ಗಮನಿಸಿದ್ದೀರಿ. ಆರಂಭದಲ್ಲಿ ಈ ಪ್ರಕರಣ BJPಯವರ ಪ್ರಕಾರ ಜನಾರ್ದನ ರೆಡ್ಡಿಯವರ ಹತ್ಯೆಗೆ ಮಾಡಿದಂತಹ ಸಂಚು. ಈಗ ಭರತ್ ರೆಡ್ಡಿ ನಿಂತಿದ್ದಂಥ ಜಾಗದ ಕಡೆಗೂ ಕೂಡ ಫೈರ್ ಆಗಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನವರು ಕಾಂಗ್ರೆಸ್ ನಾಯಕರನ್ನ ಫೈರ್ ಮಾಡೋದಕ್ಕೆ ಸಾಧ್ಯವಾ? ಹಾಗಾಗಿ ಜನಾರ್ದನ ರೆಡ್ಡಿಯವರ ಮನೆಯ ಕಡೆಯಿಂದಲೂ ಫೈರ್ ಆಗಿದೆ ಅನ್ನುವಂಥ ಮತ್ತೊಂದು ಟ್ವಿಸ್ಟನ್ನು ಈ ಪ್ರಕರಣ ಪಡೆದುಕೊಂಡಿದೆ. ನೋಡಿ, 5 ದಿನಗಳ ಬಳಿಕ ರೆಡ್ಡಿ ನಿವಾಸದ ಬಳಿ 9mm ಬುಲೆಟ್ ಲಭ್ಯವಾಗಿದೆ. 2 ಬಾರಿ ರಾಜಶೇಖರ್ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ರೈಟ್, ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಅಂದರೆ ಈ ಪ್ರಕರಣದ ಬಗ್ಗೆ ಅವರು ಮಾತಾಡಿದ್ದಾರೆ, ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಪ್ಪಿತಸ್ಥರ ಬಂಧನವಾಗದೆ ಹೋದರೆ ಬೆಂಗಳೂರಿಗೆ ಪಾದಯಾತ್ರೆ, ಇದು ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿರೋದು ಶ್ರೀರಾಮುಲು ಅವರು. ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವ ಯತ್ನ ನಡೀತಾ ಇದೆ, ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಪ್ರವೇಶದ ಬಳಿಕ ಹೊಸದೊಂದು ವರಸೆ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರೆಡ್ಡಿ ವಿರುದ್ಧ ಕಾಂಗ್ರೆಸ್ ನಾಯಕ HM ರೇವಣ್ಣ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ. ವಾಲ್ಮೀಕಿ ಪ್ರತಿಮೆಯ ಸಂಬಂಧ ಈ ರಾಜಕೀಯ ಗದ್ದಲ ಅನ್ನೋದು ತೀರದ ರೀತಿ ಆಗೋಗಿದೆ. ಎಷ್ಟು ಸುಭಿಕ್ಷವಾಗಿ ಸ್ವತಃ ಆ ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣ ಮಾಡೋದು, ಎಲ್ಲ ನಾಯಕರು ಭಾಗಿಯಾಗೋದು, ಸರ್ವಧರ್ಮದ ಸಮನ್ವಯದ ರೀತಿಯಲ್ಲಿ ನಡೆಯಬೇಕಾಗಿದ್ದಂತಹ ಈ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಅನ್ನೋದು ಬುಲೆಟ್ ಸದ್ದು ಗದ್ದಲದಲ್ಲಿ ಮುಳುಗಿ ಹೋಗಿದೆ ಅನ್ನೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಆದರೆ ಇಲ್ಲೊಂದು ಗಮನಿಸಬೇಕಾದ ಮಗದೊಂದು ಅಂಶ ಅಂತ ಹೇಳಿದ್ರೆ 2.5 ವರ್ಷಗಳ ಆಡಳಿತ ಏನಾಗ್ತಿದೆ ರಾಜ್ಯದಲ್ಲಿ, ಏನು ಮಾಡ್ತಿದೆ ಗೃಹ ಇಲಾಖೆ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮತ್ತು ರಾಜಕೀಯ ಅಂದಾಗ ತತ್ವ ಸಿದ್ಧಾಂತಗಳ ನಡುವೆ ಪರವಿರೋಧದ ಚರ್ಚೆ, ಟೀಕೆ, ಟಿಪ್ಪಣಿ, ಆರೋಪ ಪ್ರತ್ಯಾರೋಪ ತೀರಾ ಸಹಜ, ಅದನ್ನು ಯಾರೂ ಕೂಡ ಆಕ್ಸೆಪ್ಟ್ ಮಾಡ್ತಾರೆ. ಆದರೆ ವೈಷಮ್ಯ ಕೊಲ್ಲೋ ಮಟ್ಟಕ್ಕೆ ಬುಲೆಟ್ಗಳ ಸದ್ದಾಗುತ್ತೆ ಅಂದರೆ ಎತ್ತ ಸಾಗ್ತಾ ಇದೆ ನಮ್ಮ ರಾಜಕೀಯ ವ್ಯವಸ್ಥೆ, ಎತ್ತ ಸಾಗ್ತಾ ಇದ್ದಾರೆ ನಮ್ಮ ರಾಜಕೀಯ ನಾಯಕರು ಅನ್ನೋದು ನಿಜಕ್ಕೂ ಕೂಡ ದುರ್ದೈವ. ಹೌದು, ರಣ ಆಗಿಬಿಟ್ಟಿದೆ ಬಳ್ಳಾರಿ. ನಾನಾಗಲೇ ಉಲ್ಲೇಖ ಮಾಡಿದಾಗೆ ನೀವು ಗಮನಿಸಿದ್ರಿ, ರಾಜಕೀಯ ಅಂದಾಗ ಪ್ರಮುಖ ರಾಜಕೀಯ ಪಕ್ಷಗಳ ನಡುವೆ ನಡೀತಾ ಇರುವಂಥ ಜಟಾಪಟಿ ಇದು. ಏನೋ ಭಾಳ ತತ್ವ ಸಿದ್ಧಾಂತಗಳನ್ನು ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ, BJPಯವರು ಕೂಡ ಇಟ್ಕೊಂಡಿದ್ದಾರೆ. ಆ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತನಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರು ಅರ್ಥಕೊಂಡಿದ್ರೆ ಇಂಥ ಗುಂಡು ಕೂಡ ಸದ್ದು ಮಾಡ್ತಾ ಇರಲಿಲ್ಲ. ಆ ತತ್ವಕ್ಕೆ ಬದ್ಧವಾಗಿ ನಡ್ಕೊಳ್ತಾ ಇದ್ರು.
ಆದರೆ ಬಳ್ಳಾರಿ ಅಂದಾಗ ಸ್ವಲ್ಪ ವಿಶೇಷವಾಗಿ ನಾವು ನೋಡಬೇಕಾಗತ್ತೆ. ವಿಚಿತ್ರ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಪ್ರತಿಷ್ಠೆ ಅನ್ನೋದು ಕೆಲಸ ಮಾಡುತ್ತೆ. ಅದರ ಫಲಶ್ರುತಿಯೇ ಆಗಿರುವಂಥ ಗೊಂಡಿನ ಸದ್ದು ನೋಡಿ. ಬಹಳ ಮುಖ್ಯವಾಗಿ ಜನಾರ್ದನ್ ರೆಡ್ಡಿಯವರ ಮನೆಯಲ್ಲೂ ಕೂಡ ದೊಣ್ಣೆ ಕೋಲು ಪತ್ತೆಯಾಗಿದೆ ಅಂತ ವಿಡಿಯೋ ಒಂದು ರಿಲೀಸ್ ಆಗಿದೆ. ಸೊ ಅದನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಇನ್ನು ಭರತ್ ರೆಡ್ಡಿ ಬೆಂಬಲಿಗರು ಈಗಾಗಲೇ ಉಲ್ಲೇಖ ಮಾಡಿರುವ ಪ್ರಕಾರ ತಾನು ನಿಂತ ಜಾಗಕ್ಕೆ ಬುಲೆಟ್ ಫೈರ್ ಆಗಿದೆ ಅಂತ ಹೇಳಿದ್ರೆ ತನ್ನ ಹತ್ಯೆಗೂ ಕೂಡ ಪ್ರಯತ್ನ ಆಗಿದೆ ಅಂತ ಹೇಳಿ ಕ್ಲೇಮ್ ಮಾಡ್ತಿದ್ದಾರೆ. ಬಟ್ ಸತ್ಯ ಗೊತ್ತಾಗಬೇಕು ಅಂದರೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕಲ್ಲ. ಅದಾಗುತ್ತಾ? ಆ ನಿರೀಕ್ಷೆಯನ್ನು ಇಟ್ಕೋಬೋದಾ ಅಂತ. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ತಮ್ಮ ನಾಯಕರನ್ನ ಹೆಂಗೆ ಬಚಾವ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿದೆ. ಹಾಗಾಗಿ ತನಿಖೆಯನ್ನೇ ತಿರುಚುವಂಥ ಪ್ರಯತ್ನಗಳಾಗತ್ತೆ ಅಂತ ನಾನು ಇನ್ನೊಂದನ್ನು ಉಲ್ಲೇಖ ಮಾಡಲೇಬೇಕು. ಘಟನೆ ಆಗ್ತಾ ಇದ್ದಂತೆ ದೊಡ್ಡ ಶಾಸಕರು ಅಂತ ಕರೆಸ್ಕೊಂಡಿರುವಂತಹ ಭರತ್ ರೆಡ್ಡಿಯವರೊಂದು ಮಾತನ್ನು ಹೇಳ್ತಾರೆ. ನನ್ನ ತಾಳ್ಮೆ ಏನಾದರೂ ಕೆಟ್ಟಿದ್ದಿದ್ರೆ ಆ ಮನೆಯನ್ನು ಸುಟ್ಟು ಬರ್ತಿದ್ದೆ ಅಂತ ಹೇಳಿ. ತಾಳ್ಮೆ ಕೆಡೋದು ಬೇಡ, ಆದರೆ ಒಬ್ಬ ಶಾಸಕರು ನೀವು, ಜನಪ್ರತಿನಿಧಿ ನೀವು, ಏನು ಮಾತಾಡಬೇಕು ಅಂತ ಅರಿವಿಲ್ವಾ? ದ್ವೇಷ ಭಾಷಣದ ಬಗ್ಗೆ ಸದನದಲ್ಲಿ ಬಹಳ ದೊಡ್ಡದಾಗಿ ಉಲ್ಲೇಖ ಮಾಡಿದ್ರು ನಿಮ್ಮ ನಾಯಕರು. ಆ ದ್ವೇಷ ಭಾಷಣಕ್ಕೆ ಮೊದಲ ಅಪರಾಧಿಯಾಗಿ ನೀವು ಕಂಬಿ ಎಣಿಸ್ಬೇಕಾಗತ್ತಾ? ದಂಡ ಕಟ್ಟಬೇಕಾಗತ್ತಾ? ಇದರ ಬಗ್ಗೆ ಸ್ವಲ್ಪ ಅರಿವಿಟ್ಟುಕೊಂಡು ಎಲ್ಲ ನಾಯಕರು ಮಾತಾಡಬೇಕು, ಇನ್ಕ್ಲೂಡಿಂಗ್ ಭರತ್ ರೆಡ್ಡಿ ಅಥವಾ ಜನಾರ್ದನ್ ರೆಡ್ಡಿ ಅಥವಾ ಅಲ್ಲಿನ ಯಾವುದೇ BJP ಮತ್ತು ಕಾಂಗ್ರೆಸ್ ನಾಯಕರು. ಯಾಕಿದೆ ಯಾವುದೂ ಅರಿವಾಗ್ತಾ ಇಲ್ಲ? ಯಾವ ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ ಅನ್ನುವಂಥ ಬೇಸರ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಮಾತಾಡಿದ್ದಾರೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, HD ರೇವಣ್ಣ ಅವರು ಮಾತಾಡಿದ್ದಾರೆ, ಹಾಗೆಯೇ HM ರೇವಣ್ಣ ಅವರು ಮಾತಾಡಿದ್ದಾರೆ, ಹಾಗೆಯೇ ಜನಾರ್ದನ್ ರೆಡ್ಡಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಜನಾರ್ದನ್ ರೆಡ್ಡಿ ಬಳ್ಳಾರಿ ಎಂಟ್ರಿ ಆಗಿರಲಿಲ್ಲ, ಅಲ್ಲಿವರೆಗೂ ಭಾಳ ಶಾಂತವಾಗೇ ಇತ್ತು. ಬಳ್ಳಾರಿನಲ್ಲಿ ಇಷ್ಟು ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸನೂ ಮಾಡಿದರು ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಹರ್ಷಿಗಳ ಒಂದು ಪ್ರತಿಮೆಯನ್ನು ಸರ್ಕಾರಿ ಜಾಗದಲ್ಲಿಡಬೇಕು, ಸಾರ್ವಜನಿಕ ಇಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಅದು ಸಹಿಸಲಾರ್ದೇ ಇದನ್ನು ಅರಿಯೋದು, ಬ್ಯಾನರ್ ಅರಿಯೋದು ಹುಟ್ಟಿದ್ದೆಲ್ಲಿಂದ, ಪ್ರಾರಂಭ ಆಗಿದ್ದೆಲ್ಲಿಂದ, ಬ್ಯಾನರ್ ಯಾಕೆ ಅರಿಬೇಕು? ಅದು ಶ್ರೀರಾಮುಲಲ್ಲಿ ನಿಂತು ಬ್ಯಾನರ್ ಅರ್ದಿದ್ದಾನೆ ಅಂದರೆ ಅಲ್ಲಿಗೇನು ಅರ್ಥ? ಇದು ಇವತ್ತು ಅವರೇ ಹುಟ್ಟಾಕಿ ಇದು ಸಕ್ಸಸ್ ಆಗಬಾರ್ದು, ಇದರಿಂದ ಆ ಜನ ಒಗ್ಗಟ್ಟಾಗ್ತಾರೆ ಅನ್ನೋದು ನೋಡಿ ಸಹಿಸಲಾರ್ದೆ ಮಾಡಿರ್ತಕ್ಕಂಥ ಕೃತ್ಯ ನೋಡಿ. ಇವತ್ತು ಅವರು DG ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಯಾರು SP ನಾವು ಅಲ್ಲಿಂದ ತೆಗ್ದಿದ್ದೇವೆ, ಅವರು ಈಗ DG ಅವ್ರನ್ನ ಭೇಟಿ ಮಾಡ್ತಿದ್ದಾರೆ, ಆಯಿತಾ? ಅಷ್ಟು ಬಿಟ್ಟರೆ ಬೇರೆ ಸುಮ್ಮನೆ ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮ್ರಲ್ವಾ BJP ಅವರು, ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಹಂಗೆ. ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಇಲ್ಲಿ ಆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅದೆಂಥದ್ದೊಬ್ಬ, ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರೂ ಇರಾನಿಂದಲಾದರೂ ನೀವ್ಯಾಕೆ ದನ ಗಾಯಕ್ಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸೋದ್ರೆ ನೀವ್ಯಾಕೆ ಇರಬೇಕು? ಬಂದಿಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಘಟನೆ ಆದಮೇಲೆ 5 ದಿವಸಗಳ ನಂತರ ಇವತ್ತು ಪೊಲೀಸರು ಇಲ್ಲಿಗೆ ಬಾಂಬ್ ಸ್ಕ್ವಾಡ್ನ ತಗೊಂಡು ಬಂದಿದ್ದಾರೆ ಅಂತಂದರೆ ನೀವು ಅರ್ಥ ಮಾಡಿಕೊಳ್ಳಿ ತನಿಖೆ ಎಷ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ ಮತ್ತು ಪೊಲೀಸರ ಮಾನಸಿಕ ಸ್ಥೈರ್ಯ ಧೈರ್ಯ ಕುಗ್ಗಿಸುವಂಥ ರೀತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕ್ರಿಮಿನಲ್ ಶಾಸಕರಾದ ಭರತ್ ರೆಡ್ಡಿ ಅವ್ರ ಬೆನ್ನ ಹಿಂದೆ ನಾವು ಇದ್ದೀವಿ ಅಂತೇಳಿ ಅವ್ರು ಹೇಳಿದ ತಕ್ಷಣ ಪೊಲೀಸರು ಇನ್ಯಾವ ತನಿಖೆ ಮಾಡ್ತಾರೆ? ಹೇಗೆ ನಾವು ನಂಬೋದು ಇವ್ರನ್ನ? ಹಾಗಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಈ ರೀತಿ ಅಂತ ಹೇಳಿಕೆ ಕೊಟ್ಟಾಗ ಮುಖ್ಯಮಂತ್ರಿ ಆಗಬೇಕಂತ ಕನಸ್ಕೊಂಡಿರೋ ಒಬ್ಬ ವ್ಯಕ್ತಿ ಕ್ರಿಮಿನಲ್ಸ್ಗಳನ್ನ ಸಪೋರ್ಟ್ ಮಾಡ್ತಾನೆ, ಪೊಲೀಸರ ಒಂದು ಧೈರ್ಯ ಕುಗ್ಗಿಸ್ತಾನೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಏನು AP ವಕ್ತಾರರಾಗಿರುವಂತಹ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ. ನಮಸ್ಕಾರ. ಏನು BJP ವಕ್ತಾರರಾಗಿರುವಂತಹ ದಿಲೀಪ್ ಅವರಿದ್ದಾರೆ. ನಮಸ್ಕಾರ. ರೈಟ್, ದರ್ಶನ್ ಅವರೇ ಹೇಳಿ, ಆಗಲೇ ರೇವಣ್ಣವ್ರು ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ, ಬ್ಯಾನರ್ ಹರಿತಾರೆ ಅಂದರೆ ಮೊದಲು ಯಾರು ಮಾಡಿದ್ದು ಅನ್ನೋದನ್ನು ಪಾಪ ಅವರು ಉಲ್ಲೇಖ ಮಾಡ್ತಿದ್ರು.
ಬ್ಯಾನರ್ ಹೋದರೆ ಗುಂಡೆ ಹರಿಸೋದಾ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಆ್ಯಂಡ್ 5 ದಿವಸ ಆದಮೇಲೆ ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ ಹಾಗೆ ಬಾಂಬ್ ಸ್ಕ್ವಾಡ್ ಅವ್ರು ಬರ್ತಾರೆ ಅನ್ನೋದಾದರೆ ತನಿಖೆ ನಿಧಾನಗತಿಯಲ್ಲಿ ಏನಾದರೂ ಸಾಗ್ತಾ ಇದೆಯಾ, ಕ್ವಿಕ್ಕಾಗಿ ಮೂವ್ ಆಗ್ತಿದೆಯಾ? ಮೊದಲಿಗೆ ನಾನು ಇಲ್ಲಿ ಬರೋದಕ್ಕೂ ಮೊದಲು ಈ ಬ್ಯಾನರ್ ವಿಚಾರವಾಗಿ ಅಲ್ಲಿನ ವ್ಯಕ್ತಿಗಳಿಗೆ ಫೋನ್ ಮಾಡಿ ಕೇಳ್ಕೊಳ್ತಾ ಇರ್ತೀನಿ ಅವಾಗವಾಗ. ಏನಾಗಿದೆ ಮೇಡಮ್, ಮೊದಲಿಗೆ ಅಲ್ಲಿ ಒಂದು ಬ್ಯಾನರ್ನ ರಸ್ತೆ ಬದಿ ಕಟ್ಟಿರ್ತಾರೆ. ಆ ಬ್ಯಾನರ್ನ ಏನು ಜನಾರ್ದನ್ ರೆಡ್ಡಿ ಅವರ ಸೆಕ್ಯೂರಿಟಿ ಮತ್ತೆ ಅವರಿಗೆ ಸಂಬಂಧಪಟ್ಟವರೆಲ್ಲ ಹೋಗಿ ಹರಿತಾರೆ ಮೊದಲು. ಅದು ಮಹರ್ಷಿ ವಾಲ್ಮೀಕಿ ಅವರ ಬ್ಯಾನರ್ ಆಗಿರ್ತದೆ. ಅವರಿಗೆ ಕಿಂಚಿತ್ತಾದರೂ ಮಹರ್ಷಿ ವಾಲ್ಮೀಕಿ ಅವರ ಮೇಲೆ ಗೌರವ ಅನ್ನುವಂಥದ್ದು ಇದ್ದಿದ್ರೆ ಆ ಕೆಲಸ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಇದೊಂದು ರಾಜಕೀಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅಲ್ಲ. ಒಬ್ಬ ಸಾಧಕರಿಗೆ, ಏನು ರಾಮಾಯಣವನ್ನ ಬರೆದಂಥವರಿಗೆ, ಇವತ್ತು ಶ್ರೀರಾಮನ್ನ ಜಗತ್ತಿಗೆ ಪರಿಚಯ ಮಾಡಿದಂಥವರ ಒಂದು ಪುತ್ಥಳಿ ಇಡುವಂತಹ ಉತ್ತಮವಾದಂತಹ ಕಾರ್ಯಕ್ರಮದ ಬ್ಯಾನರ್ನ ಹರಿದು ವಾಲ್ಮೀಕಿ ಅವರಿಗೆ ಒಂದು ಅವಮಾನ ಮಾಡುವಂತಹ ಕೆಲಸವನ್ನ ಈ ಜನಾರ್ದನ್ ರೆಡ್ಡಿ ಪಾಟೀಲ್ ಮಾಡ್ತಾರೆ. ಹರಿದಾದ್ಮೇಲೆ ಏನಾಗುತ್ತೆ, ಸತೀಶ್ ರೆಡ್ಡಿ ಹೋಗ್ತಾರೆ ಅಲ್ಲಿಗೆ. ನಾವು ನಮ್ಮ ಇದು ರಿಪಬ್ಲಿಕ್ ಬಳ್ಳಾರಿ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಬಳ್ಳಾರಿ. ಯಾರು ಹರಿತಾರೆ ನಾವು ನೋಡ್ತೀವಿ, ಕಟ್ರಿ ಬ್ಯಾನರ್ ಅಂತೇಳಿ ಅಲ್ಲಿ ನಿಂತ್ಕೊಂಡು ಕಟ್ಟಿಸ್ತಾ ಇರ್ತಾರೆ. ಅಷ್ಟರೊಳಗಡೆ ಇವರು ಪ್ರೀ ಪ್ಲಾನ್ ಮಾಡಿ, ಇವತ್ತು ಪೊಲೀಸ್ನವರಿಂದ ಮಾಹಿತಿ ಬಂದಿದೆ, 100 ಬಡಿಗೆಗಳು ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಡೆ ಸಿಕ್ಕಿದೆ. ಅಂದ್ರೆ ಅವರ ಉದ್ದೇಶ ಭರತ್ ರೆಡ್ಡಿ ಅವ್ರನ್ನ, ಅವರ ಏನು ಸಂಘಟಕರನ್ನ ಕೊಲ್ಲುವಂತ ಉದ್ದೇಶ ಇಟ್ಕೊಂಡು ಅವ್ರ ಮೇಲೆ ಕಲ್ತೂರಾಟ ಮಾಡುವಂತ ಕೆಲಸ ಆಯ್ತು. ಹಾಗೇನೆ ಇವತ್ತು ಭರತ್ ರೆಡ್ಡಿ ಯಾವ ಜಾಗದಲ್ಲಿ ನಿಂತಿರ್ತಾರೆ ಅಲ್ಲೊಂದು ಬುಲೆಟ್ ಸಿಕ್ಕಿದೆ. ಅಂದ್ರೆ ಆಪೋಸಿಟ್ ಸೈಡ್ ಇಂದನೂ ಇವ್ರ ಮೇಲೆ ಗುಂಡಿನ ದಾಳಿ ನಡೆದಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಅದು ತನಿಖೆಯಿಂದ ಹೊರಗಡೆ ಬರ್ತದೆ. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಅದನ್ನ ಕಾಲ್ಪನಿಕವಾಗಿ ಹೇಳುವಂಥದ್ದು ಅಲ್ಲ. ಆಮೇಲೆ ಇವತ್ತು ಕೇಂದ್ರ ಸಚಿವರಾದಿಯಾಗಿ ಶ್ರೀರಾಮುಲು ಅವರು, ಕೇಂದ್ರ ಸಚಿವರು ಸುಳ್ಳು 2 ಬಾರಿ ಪೋಸ್ಟ್ ಮಾರ್ಟಮ್, ಶ್ರೀರಾಮುಲು ಸುಳ್ಳು 3 ಬಾರಿ ಪೋಸ್ಟ್ ಮಾರ್ಟಮ್ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗುವಂಥದ್ದು ಒಂದೇ ಬಾರಿ ಆಗಿದೆ. ಜೊತೆಗೆ ಅಲ್ಲೇ ಶಾಸಕರು ನಿಂತಿದ್ದಾರೆ, ರಾತ್ರೆಲ್ಲ ನಿದ್ದೆ ಮಾಡ್ತಾನೆ. ಆ ಹುಡುಗನ ಒಂದು ಹೆಣವನ್ನು ಸಾಗಿಸಿ ಆ ಶವ ಯಾತ್ರೆ ನಡೆಯುವಾಗ ಹೆಗಲನ್ನ ಕೊಟ್ಟಿದ್ದಾರೆ. ಅವರ ಕುಟುಂಬದ ಜೊತೆಗೆ ನಿಂತು ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರು ಅವರಿಗೆ ಆರ್ಥಿಕ ನೆರವನ್ನು ನೀಡಿದ್ದಾರೆ. ಮೊನ್ನೆಯಿಂದ ಇವರು ಪ್ರಶ್ನಲ್ಲಿ ಕೂತ್ಕೊಂಡು ಅಮಾಯಕ ಹುಡುಗ, ಅವನು ಸಾಯಬಾರ್ದಿತ್ತು ಅಂತೆಲ್ಲ ಮೀಡಿಯಾ ಮುಂದೆ ಪಡೋರು ಬಿಜೆಪಿನವರು, ಜನಾರ್ದನ್ ರೆಡ್ಡಿ ಆಗಲಿ, ಶ್ರೀರಾಮುಲರಾಗಲಿ, ಆರ್ ಅಶೋಕರಾಗಲಿ, ವಿಜಯೇಂದ್ರರಾಗಲಿ, ರಾಜಶೇಖರ್ ರೆಡ್ಡಿ ಮನೆಗೆ ಹೋಗಿ ಆ ತೀರ್ಕೊಂಡಂತ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತನ ತಾಯಿಗೆ ಒಂದು ಸಾಂತ್ವನ ಹೇಳಿ, ಅವ್ರೇನು ನೆರವು ಕೊಡಬೇಕಾಗಿಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷ ಇದೆ, ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಆ ಕೆಲಸ ಮಾಡ್ದೇನೆ ಕೇವಲ ಟಿವಿ ಮುಂದೆ ಒಂದು ನಾಟಕವನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಇವತ್ತು ಪೊಲೀಸ್ ಅಧಿಕಾರಿ ವಿಚಾರದಲ್ಲೂ ಕೆಲವೊಂದು ಊಹಾಪೋಹ ಎಲ್ಲ ಬಂತು. ಆ ಊಹಾಪೋಹದ ಮೇಲೆ ಆರ್ ಅಶೋಕ್ ಅವರು ಟಿವಿ ಮುಂದೆ ಮಾತಾಡಿದ್ದು ಮೇಡಮ್, ನನಗೆ ಬಹಳ ಒಂದು ಇವತ್ತು ಕುಮಾರಸ್ವಾಮಿ ಅವರು ಬಳಸಿರ್ತಕ್ಕಂಥ ಪದ, ಕುಮಾರಣ್ಣ ನೀವು ಬಳ್ಳಾರಿನಲ್ಲಿ ಎಷ್ಟು ಗುಂಡು ಬಿತ್ತು ಅಥವಾ ಎಷ್ಟು ಕಲ್ಲು ಬಿತ್ತು ಅನ್ನೋದಕ್ಕಿಂತ ನಿಮ್ಮ ಅಣ್ಣ ಏನು ಒಂದು ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿ ಆಕೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಕೇಸ್ ಇದೆಯಲ್ಲ, ನಿಮ್ಮ ಅಣ್ಣನ ಹೆಂಡತಿಯವ್ರ ಮೇಲೆ 1 ಕೋಟಿ ಕಾರ್ ಅಂತ ಏನು ರೌಡಿಸಮ್ ಮಾಡ್ತಾ ಇದ್ರಲ್ಲ, ನಿಮ್ಮ ಅಣ್ಣನ ಮಗ ಇವತ್ತು 100 ಹೆಣ್ಮಕ್ಳನ್ನ ಹಾಸನದಲ್ಲಿ ಅತ್ಯಾಚಾರ ಮಾಡಿದ್ರಲ್ಲ, ನಿಮ್ಮ ಅಣ್ಣನ ಮಗ ಇನ್ನೊಬ್ಬ ಗಂಡು ಮಕ್ಕಳನ್ನು ಬಿಟ್ಟಿಲ್ಲಲ್ಲ. ಫಸ್ಟ್ ನಿಮಗೆ ಯಾವ ನೈತಿಕತೆ ಇದೆ ಕರ್ನಾಟಕದಲ್ಲಿ ಬಂದು ಮಾತಾಡೋದಕ್ಕೆ? ಇವತ್ತು ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಇವತ್ತು ಕುಮಾರಸ್ವಾಮಿ ಅವರಾಗಿರ್ಬೋದು, ಇವತ್ತು ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಅಥವಾ ಇವತ್ತು ಯಾರೇ ನಾಯಕರುಗಳಾಗಿರ್ಬೋದು, ಕರ್ನಾಟಕಕ್ಕೆ ಬಂದು ಹೆಣ ಬಿದ್ದಾಗ ನೀವು ಮಾತಾಡ್ತಾ ಇದ್ದೀರಲ್ಲ, ನೀವು ಕೇಂದ್ರದಿಂದ ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆ ಏನು? ಯಾವ ನೈತಿಕತೆ ಮೇಲೆ ನೀವು ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ? ರೈಟ್. ದಿಲೀಪ್ ಅವರು, ಭರತ್ ರೆಡ್ಡಿ ನಿಂತ ಜಾಗದಲ್ಲೂ ಕೂಡ ಬುಲೆಟ್ ಬಿದ್ದಿದೆ. ಹಾಗಾಗಿ ಜನಾರ್ದನ ರೆಡ್ಡಿ ಅವರ ಮನೆ ಕಡೆಯಿಂದ ಫೈರ್ ಆಗಿದೆ. ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ ಬೇಕಾದಷ್ಟು ಬುಡಿಗೆಗಳಿದ್ದಾವೆ. ಆ ವಿಡಿಯೋವನ್ನು ಭರತ್ ರೆಡ್ಡಿ ಕಡೆಯವರು ರಿಲೀಸ್ ಮಾಡ್ತಾರೆ. ಇದುವರೆಗೂ ಸಹ ಯಾವ ಮೀಡಿಯಾದಲ್ಲೂ ಸಹ ನೀವು ಕಂಡಂತೆ ಯಾವುದೇ ಬಡಿಗೆಗಳ ವಿಡಿಯೋ ಬಂದಿಲ್ಲ. ಮತ್ತು ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಎಲ್ಲ ಮೀಡಿಯಾಗಳಲ್ಲೂ ನೋಡಿದ್ದೀವಿ, ನೀವು ಸಹ ವಿಡಿಯೋಗಳನ್ನು ತೋರಿಸಿದ್ದೀರಿ. ಯಾವ ಗನ್ಮ್ಯಾನ್ಗಳು, ಗುರುಚರಣ್ ಸಿಂಗ್, ಬಲ್ಜೀತ್ ಸಿಂಗ್, ಮಹೇಂದ್ರ ಸಿಂಗ್, ಈ 3 ಜನ ಗನ್ಮ್ಯಾನ್ಗಳು ಆರಿಸ್ತಿರ್ತಕ್ಕಂಥ ಬಂದೂಕನ್ನ ಜನಾರ್ದನ್ ರೆಡ್ಡಿಯ ಮನೆಯ ಮುಂದೆ ನಿಂತ್ಕೊಂಡು ಮನೆಯ ಕಡೆ ಆರಿಸ್ತಿರ್ತಕ್ಕಂಥ ವಿಡಿಯೋವನ್ನ ಇಡೀ ಕರ್ನಾಟಕ ನೋಡಿದೆ. ಇವತ್ತು ಗಲಾಟೆ ನಡೆದಿರ್ತಕ್ಕಂಥದ್ದು ಭರತ್ ರೆಡ್ಡಿ ಮನೆ ಮುಂದೆ ಅಲ್ಲ, ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಗೇಟ್ ಹತ್ರ ಪೋಸ್ಟ್ ಅಂಟಿಸಕ್ ಹೋಗ್ತಾರೆ. ಅಲ್ಲಿದ್ದಂತ ವಾಚ್ಮೆನ್ ಅದನ್ನ ಕಿತ್ತಾಕ್ಬೇಕು ಅಂತ ಹೋಗ್ತಾರೆ. ಅರೆ
ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಮುಂದಗಡೆ ಹೋಗಿ ಬಿಜೆಪಿ ಪೋಸ್ಟ್ ಅಂಟಿಸಿದ್ರೆ ಸುಮ್ಮನೆ ಇರ್ತಾರಾ? ಸಿದ್ದರಾಮಯ್ಯವ್ರ ಮನೆ ಮುಂದೆ ಹೋಗಿ ಬಿಜೆಪಿ ಪೋಸ್ಟ್ ಅಂಟಿಸಿದ್ರೆ ಸುಮ್ಮನೆ ಇದ್ಬಿಡ್ತಾರಾ? ಕಿತ್ತಾಕ್ತಕ್ಕಂಥ ಕೆಲಸವನ್ನ ಅಲ್ಲಿರ್ತಕ್ಕಂಥ ವಾಚ್ಮನ್ಗಳು ಮಾಡ್ತಾರೆ, ಆ ಕೆಲಸವನ್ನ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇವರು ಒಂದು ಗನ್ಮೆನ್ಗಳ ಗುಂಪನ್ನ ಇಟ್ಕೊಂಡು ಬಂದು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ವೇರ್ ವಿ ಆರ್. ಕರ್ನಾಟಕದ ಎಲ್ಲಿದ್ದೀವಿ ನಾವು? ಕರ್ನಾಟಕದಲ್ಲಿ ನಾವು ಇವತ್ತು ಗುಂಡಾ ರಾಜ್ಯ ಆಗ್ತಾ ಇದೆಯಾ? ಕರ್ನಾಟಕ ಇವತ್ತು ಬಿಹಾರ ಮಾದರಿ ಆಗ್ತಾ ಇದೆ. ಬಿಹಾರದಲ್ಲಿ ಹೇಳ್ತಿದ್ರು ಫಸ್ಟ್ ಜಂಗಲ್ ರಾಜ್, ಗುಂಡಾ ರಾಜ್ ಅಂತ ಹೇಳ್ತಾ ಇದ್ರು. ಆ ಮಟ್ಟಕ್ಕೆ ನಾವು ಹೋಗ್ತಾ ಇದೆಯಾ ಇವತ್ತು? ಮತ್ತೆ ಸರ್ ನಾನು ಹೇಳ್ತೇನೆ, ಫಸ್ಟ್ ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ ಅಂತ ಆಮೇಲೆ ನೀವು ಉತ್ತರ ಕೊಡಿ. ಆಮೇಲೆ ಇವತ್ತು ಕರ್ನಾಟಕದಲ್ಲಿ ಒಂದು ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ ಅಂತಂದ್ರೆ ಇವತ್ತೊಂದು ಗೃಹ ಇಲಾಖೆ ಅಂತ ಇದ್ದು ಏನ್ ಪ್ರಯೋಜನ? ಕರ್ನಾಟಕದ ಪದೇ ಪದೇ ಕೋಮು ಗಲಭೆಗಳಾಗ್ತಾ ಇದಾವೆ. ನಿನ್ನೆ ರಾತ್ರಿ ಓಂ ಶಕ್ತಿ ಹೋಗ್ತಾ ಇದ್ದಂತ ಮೆರವಣಿಗೆ ಮೇಲೆ ಒಂದು ಮುಸಲ್ಮಾನ್ ಗೂಂಡಾಗಳು ಕಲ್ಲೊಡಿತಾರೆ. ಅಪ್ರಾಪ್ತ ಅದೇ ಹೇಳ್ತಾರೆ ಬಂದು. ಇದೇ ಹೋಮ್ ಮಿನಿಸ್ಟರ್ ಆದಂತಹ ಪರಮೇಶ್ವರ್ ಹೇಳ್ತಾರೆ, ಅವರೆಲ್ಲ ಚಿಕ್ಕ ಮಕ್ಕಳು 14 ವರ್ಷ 15 ವರ್ಷ ಅವ್ರನ್ನ ರಕ್ಷಣೆ ಮಾಡಿದೀವಿ ಅಂತ ಹೇಳ್ತಾರೆ. ಇದೇ ಸೇಮ್ ವರ್ಡ್ಸ್ ಈ ಟೋಲ್ಡ್. ರಕ್ಷಣೆ ಮಾಡಿದೀವಿ ಅಂದ್ರೆ ಈ ಒಂದು ಸಂವಿಧಾನದಲ್ಲಿ 15 ವರ್ಷ 16 ವರ್ಷ ಕಲ್ಲೊಡೆದು ಬಿಟ್ರೆ ಅವ್ರು ರಕ್ಷಣೆ ಮಾಡದ? ಅಪ್ರಾಪ್ತರು ಅಂದ ತಕ್ಷಣ ಅವ್ರು ರಕ್ಷಣೆ ಮಾಡಿದೀವಿ ಅಂತ ಹೇಳದ? ಇದು ಈ ಗೃಹ ಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾರು ಬೇಕಾದ್ರೂ ಕೊಲೆ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಕಲ್ಲೆಸಿಬಹುದು. ಯಾವ ಅಧಿಕಾರಿಗಳು ಬೇಕಾದ್ರೆ ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಇವತ್ತು ಪವನ್ ಅಜ್ಜೂರು ವಿಚಾರವಾಗಿ ಚರ್ಚೆ ನಡೀತಾ ಇದೆ ಮೇಡಮ್. ಯಾವ ಅಧಿಕಾರಿಗಳು ಅವ್ರ ತೋಟದ ಮನೆಗೆ ಹೋದ್ರು, ಯಾವ ಅವರ ತಂದೆ ಕಡೆಯಿಂದ ಸಡನ್ಲಿ ಅವ್ರ ಕಡೆಯಿಂದ ಒಂದು ಪ್ರೆಸ್ ರಿಲೀಸ್ ಅನ್ನ ಮಾಡಿಸಿದ್ರು, ಯಾಕೆ ಅವ್ರ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು, ಅದೆಲ್ಲ ಗೊತ್ತಾಗ್ಬೇಕಾಗಿದೆ. ಅವ್ರ ಆತ್ಮಹತ್ಯೆಗೆ ಯತ್ನ ಮಾಡಿದ್ರ ಇಲ್ವಾ ಅಂತಕ್ಕಂಥದ್ದು. ಮತ್ತೆ ಇವತ್ತು ನೋಡಿ ಮೇಡಮ್, ಇವತ್ತು ಸಂಪೂರ್ಣವಾಗಿ ಇಷ್ಟು ನಡೆದಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆಗಡೆ ಶಾಸಕರ ಮಾತನ್ನ, ಭರತ್ ರೆಡ್ಡಿಯ ಮಾತನ್ನ ಇಡೀ ಕರ್ನಾಟಕ ಕೇಳಿಸ್ಕೊಂಡಿದೆ. ಅವ್ರು ಏನ್ ಮಾತಾಡಿದ್ದಾರೆ ಅಂತ ಮುಗಿಸ್ಬಿಡ್ತೀನಿ, ನಾನು ಹಂಗೆ, ನಾನು ಹುಡ್ತಿದಂಗೆ ಶ್ರೀಮಂತ, ನನ್ನ ಬಗ್ಗೆ ಗೊತ್ತಿಲ್ಲ, ಈ ರೀತಿ ಭಾಷೆಗಳು ಬಳಸ್ತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿಯ ಒಂದು ಲಕ್ಷಣನೇ ಅಲ್ಲ. ಈ ರೀತಿ ಭಾಷೆಗಳು ಅದು ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಯಾವಾಗ್ಲೂ, ನಾನು ಸರ್ವಧರ್ಮ ಶಾಂತಿಯ ತೋಟ, ಹಂಗೆ ಹಿಂಗೆ, ನಾನು ಸಮಾಜಕ್ಕೋಸ್ಕರ ಬದುಕ್ತಾ ಇರ್ತಕ್ಕಂಥವನು, ಅದ ಈ ರೀತಿ ಭಾಷೆಗಳನ್ನ ಬಳಸ್ತಾರಲ್ಲ. ಸಿದ್ದರಾಮಯ್ಯನವರೇ, ನೀವೇನಾದ್ರೂ ಆ ರೀತಿ ಸಮಾಜವಾದ ಅಂತಕ್ಕಂಥದ್ದಿಂದ್ರೆ ಫಸ್ಟ್ ಭರತ್ ರೆಡ್ಡಿ ಮೇಲೆ FIR ಮಾಡಿ. ಗಲಾಟೆ ಆಗಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮುಂದಗಡೆ, ಸತ್ತಿರ್ತಕ್ಕಂಥವನು ಸಹ ನಿಮ್ಮ ಕಾರ್ಯಕರ್ತ, ಗುಂಡಾರಿಸಿರ್ತಕ್ಕಂಥವ್ರು ಸಹ ನಿಮ್ಮದೇ ಶಾಸಕರ ಗನ್ಮೆನ್ಗಳು, ಗಲಾಟೆ ಮಾಡಿದ್ರು ಸಹ ನಿಮ್ಮದೇ ಕಾರ್ಯಕರ್ತರು. ಆದ್ರೆ ಇವತ್ತು FIR ಆಗಿರ್ತಕ್ಕಂಥದ್ದು ಯಾರ ಮೇಲೆ? ಜನಾರ್ದನ್ ರೆಡ್ಡಿ ಮೇಲೆ. ಯಾಕೆ ನಿಮ್ಮ ಭರತ್ ರೆಡ್ಡಿಯನ್ನ ಮೀಡಿಯಾ ಮುಂದೆ ಕೊಟ್ಟರಲ್ಲ, ಹೇಳಿಕೆ ಆಧಾರದ ಮೇಲೆ ಒದ್ದು ಒಳಿಕಾಕ ಆಗಲ್ವಾ ನಿಮ್ ಕೈಲಿ? ಕರ್ನಾಟಕವನ್ನ ಇವತ್ತು ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತಂದ್ರೆ ದಯಮಾಡಿ ಹೇಳ್ಬಿಡಿ ಜನಗಳ ಮುಂದಗಡೆ, ಇವತ್ತು ಈ ಫೇಲ್ಯೂರ್ ಆಗ್ತಾ ಇದೀವಿ ನೀವು ಅಂತ ಹೇಳ್ಬಿಡಿ. ರೈಟ್, ಗಾಟ್ ಇಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ಉಮೇಶ್ ಗೌಡ್ರು ಇದ್ದಾರೆ. ನಮಸ್ಕಾರ ಗೌಡ್ರೆ. ಈಗ ಕೇಂದ್ರ ಸಚಿವರಾಗಿರುವಂತಹ ನಿಮ್ಮ ನಾಯಕರು HD ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಘಟನೆ ಬಗ್ಗೆ 2 ಸಲ ಪೋಸ್ಟ್ ಮಾರ್ಟಮ್ ಅಂತ ಕೂಡ ಹೇಳಿದ್ದಾರೆ. ಅವ್ರಿಗೆ ಎಲ್ಲಿಂದ ಇನ್ಫಾರ್ಮೇಶನ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಈ ಮಾಹಿತಿಯನ್ನು ಸಾರ್ವಜನಿಕವಾಗಿ ಹೇಳೋ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ಅದಕ್ಕೆ ಸಂಬಂಧಪಟ್ಟಿದ್ದು ಬಿಡುಗಡೆ ಮಾಡಿಬಿಟ್ರೆ ಕನ್ಫ್ಯೂಷನ್ಸ್ ಇರಲ್ಲ. ಇದೆಂಗಾಗುತ್ತೆ ಅಂದರೆ ಗಾಳಿಲಿ ಗುಂಡು ಹೊಡೆದಂಗೆ ಮಾಹಿತಿ ಹಂಚ್ಕೊಂಡ್ಬಿಟ್ರೆ, ಹೌದಾ ಒಂದೇ 2 ಸಲ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಪ್ರಕರಣವನ್ನು ಹತ್ತಿಕ್ಕೋ ಕೆಲಸ ಏನಾದರೂ ಮಾಡ್ತಿದ್ದಾರಾ, ಅದರ ದಿಕ್ಕನ್ನು ಬದಲಿಸ್ತಿದ್ದಾರಾ, ಈ ಥರದೊಂದಷ್ಟು ಅನುಮಾನಗಳು ಸೃಷ್ಟಿಯಾಗುತ್ತೆ. ಏನು ಹೇಳ್ತೀರಿ ಇದರ ಬಗ್ಗೆ? ನೋಡಿ, ನಮ್ಮ ನಾಯಕರಾದ ಕುಮಾರಣ್ಣವರು ಇವತ್ತು ಸ್ಪಷ್ಟವಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಳ್ಳಾರಿಯ ಘಟನೆ ಬಗ್ಗೆ ವಿವರವಾಗಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಅವ್ರು ಹೇಳಿರೋಷ್ಟು ಮಾಹಿತಿಗಳು ನೈಜ ಮತ್ತು ನಿಖರ. ಮಾಧ್ಯಮದಲ್ಲಿ ಬಂದಿರುವಂಥ ಮಾಹಿತಿಗಳು ಜೊತೆಗೆ FIR ಇಟ್ಕೊಂಡೇ ಮಾತಾಡಿದ್ದವರು. ನೀವು ಒಂದು ಇನ್ಸಿಡೆಂಟು ಫೇಕ್ ಅನ್ನೋದಕ್ಕೆ ಅವರ ಸತ್ತೋಗಿರೋಂಥ ರಾಜಶೇಖರ ರೆಡ್ಡಿ ಯಾರಿದ್ದಾನೆ, ಅವರ ಸಹೋದರನ ಕೈಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. 3 ಜನ ಮೇಲೆ FIR ಮಾಡ್ತಾರೆ. ಅದು ಯಾರ ಮೇಲೆ? ಜನಾರ್ದನ ರೆಡ್ಡಿ ಮೇಲೆ, ಶ್ರೀರಾಮುಲು ಮೇಲೆ, ಸೋಮಶೇಖರ್ ರೆಡ್ಡಿ ಮೇಲೆ. ಅರ್ಥವಾಯ್ತರಾ? ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರವಾಗಿ ಬುಲೆಟ್ ಎಲ್ಲಿಂದ ಬಂತು, ಪೊಲೀಸ್ ಇನ್ಫಾರ್ಮೇಶನ್ FSL ರಿಪೋರ್ಟ್ ಎಲ್ಲಿಂದ ಬಂದಿದೆ, ಯಾವ ಥರ ಹೇಳ್ತಾ ಇದೆ ಅಂತಂದ್ರೆ ಗುಂಡು ಬಂದಿರೋ ಅಂಗರಕ್ಷಕನ ಕಡೆಯಿಂದ ಅಂತ. ಯಾರು ಅಂಗರಕ್ಷಕ? ಭರತ್ ರೆಡ್ಡಿ ಅಂಗರಕ್ಷಕನಿಂದ ಬಂದಿರೋದು ಅಂತ. ಇಟ್ ಇಸ್ ನಾಟ್ ಎ ಪೊಲೀಸ್ ಬುಲೆಟ್. ಅದೇನೋ 0.3 ಇರಬೇಕು ಪೊಲೀಸ್ದು, ಅದು 7.5 ಅಂತ ಇದೆ ಅಂತೇಳಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಗುಂಡಾ ರಾಜ್ಯ ಆಗ್ತಾ ಇದೆ ದಿನೇ ಇಲ್ಲಿ. ನಮಗೆ ಈ ಸರ್ಕಾರದ ಅಸಮರ್ಥ ಒಬ್ಬ ಗೃಹ ಸಚಿವ ಸೇರ್ಕೊಂಡಿದ್ದಾರೆ, ಯಾರು G. ಪರಮೇಶ್ವರ್ ಅವರು ತುಂಬಾ ಸ್ಪಷ್ಟವಾಗಿ ಯಾವುದಕ್ಕೂ ಉತ್ತರನೇ ಕೊಡ್ತಾ ಇಲ್ಲ. ಆಗ ನೋಡೋಣ, ಅದಕ್ಕೆ ತನಿಖೆ ಮಾಡೋಣ. ಈ ರೀತಿಯಾದ ಗೃಹ ಸಚಿವರಿಗೆ ಎಲ್ಲ ಮಾಹಿತಿ ಇರಬೇಕು, ಗೃಹ ಇಲಾಖೆ ಮಾಹಿತಿ ಇರಬೇಕು. ಬಳ್ಳಾರಿಯಲ್ಲಿ ಅಲ್ಲ, ಎಲ್ಲ ಮಾಹಿತಿ ಇದೆ ಅಂದ ತಕ್ಷಣ ಬಹಿರಂಗವಾಗಿ ಹೇಳಕ್ಕಾಗಲ್ಲ. ಕೆಲವೊಂದು ಸೂಕ್ಷ್ಮ ಗೌಪ್ಯತೆ ಕಾಯ್ಕೋಬೇಕು. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಫೇಲ್ಯೂರ್ ಆಯ್ತದೆ ಅಂತ ಮಾಹಿತಿಗಳು ಅವ್ರ ಗೃಹ ಇಲಾಖೆ ಕೊಟ್ಟಿರ್ತದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿರ್ತದೆ. ಏನಕ್ಕಿರುತ್ತೆ? ಕಡಲೆ ಪ್ರೀತಿನ ಇಟ್ಕೊಂಡ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ನ. ಅದೊಂದು. ಇಲ್ಲಿ ಪ್ರೀ ಪ್ಲಾನ್ ಇನ್ಸಿಡೆಂಟ್ ಮೇಡಮ್ ಇದು. ಇಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನ 187 ಕೋಟಿಯ ಹಗರಣವನ್ನು ಮಾಡಿ 1 ಕೋಟಿ ಪುತ್ಥಳಿ ಮಾಡುವಂತ ಕಾಂಗ್ರೆಸ್ ಸರ್ಕಾರದ ಈ ನಾಯಕರನ್ನ ನೋಡಿದ್ರೆ ಹಾಸ್ಯಾಸ್ಪದ ಅನಿಸುತ್ತೆ, ಮತ್ತೆ ನಾಚಿಕೆಗೇಡು.
ಒಂದು ಇಲ್ಲಿ ಪುತ್ಥಳಿ ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರ ಅನುಮತಿನೇ ಕೊಟ್ಟಿಲ್ಲ. ಆಲ್ರೆಡಿ ಒಂದು ಪುತ್ಥಳಿ ಇದೆ, Correct. ಅಲ್ಲಿ ಇನ್ನೊಂದು ಪುತ್ಥಳಿ ಮಾಡುವಂತ ಅವಶ್ಯಕತೆ ಏನಿದೆ Correct. ಅವರಿಗೆ? I got it. Very ಇದು ರಾಜಕೀಯ ಒಂದು ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಮಾಡಬೇಕು. ಅಲ್ಲಿ ಜನಾರ್ದನ ರೆಡ್ಡಿ ಅವ್ರ ಮೇಲೆ ಅಥವಾ ಅವ್ರ ಕುಟುಂಬದವ್ರ ಮೇಲೆ ಯಾವುದೋ ಒಂದು ಅಗೆತನ ಇತ್ತೇನೋ ಅದನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರ ಮಾಡಿರಬೇಕು ಅಂತ ಇದೊಂದು ನಿಚ್ಚಳವಾಗಿ ಕಾಣಿಸ್ತದೆ. ಆಯ್ತು. ಆಮೇಲೆ ಇಲ್ಲಿ ಏನಾಗಿದೆ, ಅಲ್ಲಿ ಬ್ಯಾನರ್ ಬಂಟಿಂಗ್ ಕಟ್ಲಿಕ್ಕೆ ಅವ್ರ ಪರ್ಮಿಷನ್ ತಗೊಂಡಿದ್ದಾರಾ? ವೆದರ್ ದೇ ಹ್ಯಾವ್ ಟೇಕನ್ ಪರ್ಮಿಷನ್ ಫ್ರಮ್ ದ ನಗರಸಭೆ ಆರ್ ಮುನ್ಸಿಪಾಲಿಟಿ? ಕರೆಕ್ಟ್. ನೋ, ಇಲ್ಲ. ಪುತ್ಥಳಿ ನಿರ್ಮಾಣ ಮಾಡೋಕ್ಕೆ ಇಲ್ಲಿ ಸರ್ಕಾರದಿಂದ ಅನುಮತಿ ಇಲ್ಲ. ಈಗ ತರಾತುರಿಲಿ ಅವರು ಈ ತರ ಮಾಡುವಂತ ಅವಶ್ಯಕತೆ ಏನತ್ತು ಒಂದು. ಇಷ್ಟೆಲ್ಲ ಗಲಾಟೆ ಆಯ್ತಲ್ಲ, 12 ಜನ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಗೊತ್ತಿದ್ದು ಸಹ ಪೊಲೀಸರು ಯಾಕೆ ಅವ್ರನ್ನ ಚದುರಿಸಲಿಲ್ಲ ಅಲ್ವರ? 144 ಸೆಕ್ಷನ್ ಜಾರಿ ಮಾಡ್ಲಿಕ್ಕೆ ತಹಶೀಲ್ದಾರ್ ಇಂಪ್ಲಿಮೆಂಟ್ ಮಾಡಿದ್ರು ಸಹ ವೈ ದೇ ಹ್ಯಾವ್ ನಾಟ್ ಇಂಪ್ಲಿಮೆಂಟೆಡ್ ಬೈ ದಿ ಪೊಲೀಸ್? ಯಾರಂತ ತಡೆದಿದ್ದು? ಈ ಗಲಾಟೆ ಅಲ್ಲೇ ತಡಿಬೋದಿತ್ತಲ್ವಾ? ಇವತ್ತು ಬಲಿಯಾಗಿದ್ದು ಯಾರು? ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನೆ ಮೇಡಮ್. ಯಾವ ಪಕ್ಷ ಆಗಿದೆ? ಯಾವ ಪಕ್ಷದಲ್ಲಿ ಕಾರ್ಯಕರ್ತ ಅವನಿದ್ರೆ ಪಕ್ಷ, ಸರ್ಕಾರಗಳು ಮತ್ತು ಈ ವ್ಯವಸ್ಥೆಗಳು ನಮ್ಗೆಲ್ಲ ಅಧಿಕಾರ ಸಿಗೋದು. ಅಂತ ಕಾರ್ಯಕರ್ತನ ಬಲಿ ತಗೊಂಡ್ಬಿಟ್ರಲ್ಲ ಇವರು. ಇದಕ್ಕೆ ಅದಕ್ಕೊಂದು ಬಣ್ಣ ಕಟ್ತಾ ಇದ್ದಾರೆ. ಏನಂತ? ಅದೇ ಹೆಂಗ್ ಬಂದ್ಬಿಡ್ತಿದ್ದು? ಹೆಂಗ ಜನಾರ್ದನ್ ರೆಡ್ಡಿ ಬುಲೆಟ್ ಇಂದಲೇ ಬಂದಿರ್ಬೋದು, ಹಾರಿ ಬಂದ್ಬಿಟ್ಟಿದೆ ನೋಡಿ. ಯಾವ ತರ ಮಾಡ್ತಾ ಇದು ಕಾಂಗ್ರೆಸ್ ಸರ್ಕಾರ ತನ್ನ ಕಾರ್ಯಕರ್ತನನ್ನ ಸಮಾಧಿಯ ಮೇಲೆ ರಾಜಕಾರಣ ಮಾಡ್ತಾ ಇದೆ. ನಿಜಕ್ಕೂ ಬಹಳ ನೋವಿನ ಸಂಗತಿ. ಇನ್ನೊಂದು ಹೇಳ್ತೀನಿ. ಈಗ ಕಾಂಗ್ರೆಸ್ನ ಏನಾಗಿದೆ ಅಂದ್ರೆ ಹಿಂದೆಲ್ಲ ರಿಪಬ್ಲಿಕ್ ಏನು ಬಳ್ಳಾರಿ ಜನಾರ್ದನ್ ರೆಡ್ಡಿಯಿಂದ ಆಗಿದೆ ಅಂತ ಹೇಳಿದ್ರು. ಈಗ ಏನಂತ ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾ ಇದ್ದಿದ್ದು ಅಂದ್ರೆ ರಿಪಬ್ಲಿಕ್ ಭರತ್ ರೆಡ್ಡಿ ಆಯ್ತಾ ಇದೆ. ಅಲ್ಲ ಮೇಡಮ್, ಒಬ್ಬ MLA ಶಾಸನ ಸಭೆಯಲ್ಲಿ ನಿಂತ್ಕೊಂಡು ನಿನ್ನ ಏಕವಚನದಲ್ಲಿ ಒಬ್ಬ ಹಿರಿಯ ಸಚಿವನು ಮಾತಾಡೋಂಥದ್ದು, ಮಾಧ್ಯಮದವ್ರ ಮುಂದೆ ಸುಟ್ಟಾಕ್ಬಿಡ್ತಿದ್ದೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳೋಂಥದ್ದು. ಅವನ ಬೆಂಬಲಿಗೆ ಬಂದ್ಬಿಟ್ಟು ಇದು ಎಲ್ಲರೂ ಉಂಟಾ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಚೇರ್ ಹಾಕಿ ಕೂತ್ಕೊಂಡು ಬ್ಯಾನರ್ ಕಟ್ಸೋಂಥದ್ದು ನೆಸೆಸರಿ? ಇದು ನಿಜಕ್ಕೊಂದು ಗೂಂಡಾ ರಾಜ್ಯ ಆಗ್ತಾ ಇದೆ. ಇಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣ ಫೇಲ್ಯೂರ್ ಆಯ್ತೈತೆ. ಆಮೇಲೆ DK ಶಿವಕುಮಾರ್ ಅವರು ಪ್ರಬುದ್ಧ 40 ವರ್ಷದ ರಾಜಕಾರಣ ಮಾಡಿರೋಂಥವ್ರು ಆ MLA ಹೋಗಿ ಸಮರ್ಥಿಸ್ಕೊತಾ ಇದ್ದಾರೆ. ಆಯ್ತರ ಅಲ್ಲಿ ಹೋಗಿ ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿನ ಭೇಟಿ ಮಾಡ್ತಾರೆ. ಇಲ್ಲಿ ಇವರು ಸಿದ್ದರಾಮಯ್ಯನವರು ಒಂಥರ ಹೇಳಿಕೆ ಕೊಡ್ತಾರೆ. ಏನಂತ? ಅವ್ರು ಏನೋ ನನಗೆ ಇದೆಲ್ಲ ಆಗೋದಿಲ್ಲ, ಮಾತಾಡಕ್ಕೆ ಒಪ್ಪಿಲ್ಲ ಬಿಡಿ, ಕಸಿವಿಸಿ ಆಗುತ್ತೆ ಅಂತ ಮಾತಾಡದೇ ಇರ್ತಾರೆ ಮೇಡಮ್. ಎಲ್ಲ ಫೋಟೋ ನೋಡಿದೀರಾ? ಜಮೀನ್ ಆಮೇಲೆ ಹಂಗೆ ಸತ್ತವ್ರಿಗೆ 25 ಲಕ್ಷ 50 ಲಕ್ಷ ಬೆಲೆ ಕಟ್ಟಿಬಿಟ್ಟು ಅಮಾಯಕನ ಕೊಲೆ ಮಾಡ್ಬಿಡೋದ? ಆ ಕೊಲೆ ಯಾವ ಥರನೂ ಆಗಿರಲಿ. ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಮೇಲೆ ಹೇಳ್ತೀನಿ, ಮುಂದೆ ಹೇಳ್ತೀನಿ ಯಾವ ಥರ. ಒಂದು 3-4 ಪ್ರಶ್ನೆ ಇದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೇಳಿ, ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಹೆಂಗಿದೆ? ಚೆನ್ನಾಗಿದೆಯಾ? ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ. ಇಟ್ಸ್ ಡೆಡ್. ಪೊಲೀಸ್ ಸಿಸ್ಟಮ್ ಅಂತೂ ಕಂಪ್ಲೀಟ್ ಸತ್ತೋಗಿದೆ. ಇವತ್ತು ಪೊಲೀಸ್ನವರು ಅವ್ರ ಕೆಲಸ ಎಲ್ಲಿ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ. ಅಮಾಯಕರು ಪ್ರತಿಭಟನೆ ಮಾಡೋರ ಮೇಲೆ ಅಟ್ರಾಸಿಟಿ ಕೇಸ್ಗಳನ್ನ ಈಸಿಯಾಗಿ ಹಾಕ್ತಾರೆ. ಅದು ಅಹಿಂದ ಚಳುವಳಿ ಆಗ್ಬಿಟ್ಟಿದೆ. ಅವರ ಮನೆಗೆ ಅದನ್ನ ಅಡಾಪ್ಟ್ ಮಾಡ್ಕೊಬಿಟ್ಟವ್ರು. ಇವತ್ತು ಸಿದ್ದರಾಮಯ್ಯನವ್ರು ಏನ್ ಮಾಡ್ಕೊಬಿಟ್ಟವ್ರೆ ಅಂದ್ರೆ ಅಹಿಂದ ಜೊತೆಗೆ ಅಟ್ರಾಸಿಟಿನೂ ಒಂದು ಅಸ್ತ್ರ. ಇವತ್ತು ಯಾರೇ ಪ್ರತಿಭಟನೆ ಮಾಡ್ಲಿ ಅವ್ರ ಮೇಲೆ ಫಸ್ಟ್ ಪ್ರಯೋಗ ಮಾಡೋದು ಫೈರಿಂಗ್ ಅಲ್ಲ, ಅಟ್ರಾಸಿಟಿ. ಅಂದ್ರೆ ಈ ಅಟ್ರಾಸಿಟಿ ಕೇಸ್ನ ಅಷ್ಟು ಇಲ್ಲೀಗಲ್ ಆಗಿ ಬಳಸ್ಕೊಳ್ಳುವಂತ ಏಕೈಕ ಪಕ್ಷ ಅಂದ್ರೆ ಕಾಂಗ್ರೆಸ್ ಇವತ್ತು. ಅದರಲ್ಲಿ ನಮ್ಮ ಕಾರ್ಯಕರ್ತರು ಬಲಿಯಾಗಿದ್ದಾರೆ. ಇವರೇ ಹೊಡೆದು ಬಡ್ದು ಇವರೇ ಅಟ್ರಾಸಿಟಿ ಕೇಸ್ಗಳು ಆಗ್ತಾರೆ. ಆ ಪರಿಸ್ಥಿತಿಗೆ ಬಂದಿದೆ. ಮತ್ತಿನ್ನೊಂದು ನಾವು ನೋಡೋದಾದ್ರೆ, ಇವತ್ತು ನಮ್ಮ ಗೃಹ ಸಚಿವರು ಎಲ್ಲೇ ನೋಡಿ, ನಾನು ನೋಡಿಲ್ಲ, ನಾನು ಕೇಳಿಲ್ಲ, ನಾನು ಹೇಳ್ತೀನಿ, ನಂಗೆ ರಿಪೋರ್ಟ್ ಬಂದಿಲ್ಲ, ಈ ಥರ ಅಂದರೆ ಒಬ್ಬ ಗೃಹ ಸಚಿವರಿಗೆ ಒಂದು ಘಟನೆ ನಡೆದು 24 ಗಂಟೆ ಆದರೂ ಕೂಡ ಒಂದು ಕ್ಲಾರಿಟಿನ ಜನರಿಗೆ ಕೊಡಲ್ಲ ಅಂದರೆ ಇದು ಅಸಮರ್ಥ ಸರ್ಕಾರವೇ. ಮತ್ತೆ ನಾವು ಇದನ್ನ ಮುಂದುವರೆದು ನೋಡೋದಾದ್ರೆ, ಈ ರಾಜ್ಯದಲ್ಲಿ ಸಾಕಷ್ಟು ಗೋಲಿಬಾರ್ಗಳು ನಡೆದಿದ್ದಾವೆ. 1992ರಲ್ಲಿ ಎಸ್ ರಮೇಶ್ MLA ಅವರು ಅಂಗರಕ್ಷಕನ ಗನ್ಮ್ಯಾನ್ ತಗೊಂಡು ಗಂಗಯ್ಯ ಅಂತ ಅಡ್ವೊಕೇಟ್ನ ಶೂಟ್ ಮಾಡ್ತಾರೆ ಕುಣಿಗಲಲ್ಲಿ. ಅದಾದ್ಮೇಲೆ 2001ರಲ್ಲಿ ಚನ್ನಪಟ್ಟಣ ವಿಟ್ನೇನಹಳ್ಳಿ ಕೇಸು, 2 ರೈತರ ಮೇಲೆ ಗೋಲಿಬಾರ್ ಮಾಡಿ ಸಾಯಿಸ್ತಾರೆ. ಅದರಲ್ಲಿ ಲಿಕ್ಕರ್ ಮಾಫಿಯಾದೊಳಗಡೆ ಇನ್ವಾಲ್ವ್ ಆದ ಕೆಲವು ನಾಯಕರುಗಳು ಕೂಡ ಇದ್ದಾರೆ. ಅದಾದ್ಮೇಲೆ 2009ರಲ್ಲಿ ಹಾವೇರಿಲಿ ಇದೇ ಯಡಿಯೂರಪ್ಪನವ್ರ ಟೈಮಲ್ಲಿ ಅಲ್ಲೂ ಗೋಲಿಬಾರ್ ಮಾಡಿ ರೈತರು ಸಾಯಿಸ್ತಾರೆ. ಆಯ್ತು, ಇವೆಲ್ಲ ಗೋಲಿಬಾರ್ಗಳಾಗಿದೆಯಲ್ಲ, ಯಾರಿಗೆ ಶಿಕ್ಷೆ ಆಗಿದೆ? ಯಾರು ಶಿಕ್ಷೆ ಆಗಿಲ್ಲ. ಸತ್ತವರು ರೈತರು, ಮಧ್ಯಮ ಜನಾಂಗಗಳು, ಅಮಾಯಕರು, ಕಾರ್ಯಕರ್ತರು. ಆದ್ರೆ ಈ ವ್ಯವಸ್ಥೆಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಜನಪ್ರತಿನಿಧಿಗಳಾದವರು ಉಚ್ಚ ನ್ಯಾಯಾಲಯದ
ಆದೇಶಗಳನ್ನ ಪಾಲಿಸ್ತಾ ಇದ್ದಾರಾ? ಇಲ್ಲ. ಇವತ್ತು ಫ್ಲೆಕ್ಸ್ ನ ಬ್ಯಾನ್ ಮಾಡಿದ ಹೈಕೋರ್ಟ್. ಆದ್ರೂ ಕೂಡ ಯಾವುದೇ ರೋಡ್ ನೋಡಿ, ಯಾವುದೇ ಲೈಟ್ ಕಂಬ ನೋಡಿ, ಲೈಟ್ ಕಂಬದಲ್ಲಿ ಲೈಟ್ ಉರಿದೇ ಇದ್ರು ಪರವಾಗಿಲ್ಲ, ಫ್ಲೆಕ್ಸ್ ಮಾತ್ರ ರಾರಾಜಿಸ್ತವೆ. ಅಂತ ಹೀನಾಯ ಪರಿಸ್ಥಿತಿಗೆ ನಮ್ಮ ಬೆಂಗಳೂರು ಕೂಡ ತಲುಪಿದೆ. ಇವತ್ತು ಯಾವುದೇ ಜಿಲ್ಲೆಗಳಿಗೆ ಹೋಗಿ, ಯಾವುದೇ ತಾಲೂಕುಗಳಿಗೆ ಹೋಗಿ, ಯಾವುದೇ ಮೂಲೆಗಳಿಗೆ ಹೋಗ್ಲಿ, ಇವತ್ತು ಇವರು ಒಂದು ರಸ್ತೆಗೆ ಡಾಂಬರ್ ಹಾಕೋ ಯೋಗ್ಯತೆ ಇಲ್ಲ ಅಂದ್ರೂ ಫ್ಲೆಕ್ಸ್ ಮಾತ್ರ ಹಾಕ್ತಾರೆ. ಅಷ್ಟು ಕಿತ್ತೋಗಿರೋ ವ್ಯವಸ್ಥೆ ತಂದಿದ್ದಾರೆ. ಅಂದ್ರೆ ನಾನು ಹೇಳೋದು, ಹೈಕೋರ್ಟ್ ಏನು ಕಣ್ಮುಚ್ಕೊಂಡು ಕೂತಿದ್ಯಾ? ಹೈಕೋರ್ಟ್ ಇಂಥವ್ರ ಮೇಲೆ ಸುಮೋಟೋ ಕೇಸ್ಗಳು ಹಾಕಿ ಇವ್ರುಗಳ ಫಸ್ಟ್ ನಾನು ಹೇಳೋದು, ಪೊಲೀಸ್ ಕಮಿಷನರ್ನ, BBMP ಕಮಿಷನರ್ಗಳನ್ನ ಇವ್ರನ್ನ 10 ದಿವಸ ಜೈಲಲ್ಲಿ ಇಡಿ. ಅವಾಗ ಇವ್ರಿಗೆ ಬುದ್ಧಿ ಬರುತ್ತೆ. ರೋಡಲ್ಲಿರೋ ಫ್ಲೆಕ್ಸ್ಗಳೆಲ್ಲ ತೆಗಿಸ್ತಾರೆ. ಇಂಥ ಕಿತ್ತಾಟ ರಂಪಾಟಗಳು ಆಗಲ್ಲ. ಆ ಫ್ಲೆಕ್ಸ್ಗಳಲ್ಲಿ ನೋಡಿ ಬರೀ ರೌಡಿಗಳು, ರೌಡಿ ಶೀಟರ್ಸ್ಗಳು ಇಂಥವ್ರೆ ಅರ್ಧ ತುಂಬ್ಕೊಂಡಿರ್ತಾರೆ. ಅಂದ್ರೆ ಏನು, ಈ ಜನರನ್ನ ಎದುರಿಸಕ್ಕೆ ಇವರು ಫ್ಲೆಕ್ಸ್ಗಳು ಹಾಕಿಸ್ತವ್ರ? ನನ್ನ ಹತ್ರ ಇಷ್ಟು ಜನ ರೌಡಿಗಳವ್ರಿ, ನೀವು ನನಗೆ ವೋಟ್ ಹಾಕ್ಬೇಕು ಅನ್ನೋ ಎದುರಿಸ್ಕೋಸ್ಕರ ಈ ಫ್ಲೆಕ್ಸ್ಗಳು ಹಾಕ್ತಾರ. ಆಮೇಲೆ ಇನ್ನೂ ಒಂದು ನಾವು ನೋಡೋದೋದ್ರೆ, ಇವತ್ತು ಕೂಡ ಹಲವಾರು ಜಿಲ್ಲೆಗಳು ಈ ರಿಪಬ್ಲಿಕ್ ಡಾಮಿನೆನ್ಸ್ ಎಲ್ಲ ಇದಾವೆ. ಇವತ್ತು ಬಳ್ಳಾರಿ ಆಗ್ಬೋದು, ರಾಮನಗರ ಆಗ್ಬೋದು, ಹಾಸನ ಆಗ್ಬೋದು, ಎಷ್ಟೊಂದು ಜಿಲ್ಲೆಗಳು ಈ ರಿಪಬ್ಲಿಕ್ ಕಾನ್ಸೆಪ್ಟ್ ಅಲ್ಲೇ ಜೀವನ ಮಾಡ್ತಾ ಇದಾವೆ. ಇಲ್ಲಿ ಈ ಜನಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಒಂದು ಸರ್ಕಾರ ಬಂದ್ರೆ ಇನ್ನೊಂದು ಸರ್ಕಾರದ ಜನಗಳ ಗೌರ್ಮೆಂಟ್ ಕೆಲಸಗಳಾಗಲ್ಲ. ಎಕ್ಸಾಂಪಲ್ ಸರ್ವೆ ಆಗಲ್ಲ, ಹೊದ್ಬಸ್ತ್ ಆಗಲ್ಲ. ಅಲ್ಲಿಂದ MLA ಫೋನ್ ಮಾಡ್ದ, ಅದ್ಬಸ್ತ್ ಮಾಡ್ಬೇಡ, ನೀನು ಸರ್ವೆ ಮಾಡ್ಬೇಡ ಅಂತ ಬೈತಾನ, ಅವ್ನು ಓಟಾಯ್ತಾನ ಅವ್ನು ಸರ್ವೇರು. ಅಂತ ಕೀಳು ಪರಿಸ್ಥಿತಿಲಿ ನಮ್ಮ ರಾಜ್ಯ ನಡೀತಾ ಇದೆ. ನಮ್ಮ ದಿಲೀಪ್ ಅವರು ಒಪ್ಕೊಂಡ್ರಲ್ಲ, ಬಿಹಾರ ಮಾದರಿ, ಬಿಹಾರ ಎಲ್ಲ ಕಂಡ್ರಿ, ಉತ್ತರ ಪ್ರದೇಶ ಎಲ್ಲ ಮಾದರಿ, ಬಿಮಾರು ಮಾದರಿ ಇವತ್ತು ರಾಜ್ಯಕ್ಕೆ ಒಪ್ಕೊಬಿಟ್ಟಿದೆ. ಇವರು ಒಪ್ಕೊಂಡಿದ್ದು ನಿಜ. ಅಷ್ಟು ಹೀನಾಯ ಪರಿಸ್ಥಿತಿ, ಲ್ಯಾಂಡ್ ಆರ್ಡರ್ ಇಲ್ಲ. ನಾವೇ ಹೇಳ್ತೀವಲ್ಲ, ನಮ್ಮಂತ ವ್ಯಕ್ತಿಗಳು ಇವತ್ತು ರಾಜಕೀಯಕ್ಕೆ ಬರೋಕ್ಕೆ ನಮ್ಮಂತ ಇವತ್ತು ಅದೇನೆ ಕಣ್ರಿ, ಇವತ್ತು ಅದೇನೆ, ಇವತ್ತು ಕ್ರೈಮ್ ರೇಟ್ ಅಲ್ಲಿ ಟಾಪ್ ಅಲ್ಲಿ ಪ್ರಕರಣಕ್ಕೆ ಬರೋಣ. 2 ಸಲ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತಾರೆ, ಆಗಿದೆಯಾ ಮೇಡಮ್? ಅದು 10 ಸಲನೇ ಪೋಸ್ಟ್ ಮಾರ್ಟಮ್ ಮಾಡ್ಲಿ. ಇವ್ರೇನೋ ಕತ್ರಿ ಬಿಟ್ಬಿಟ್ಟಿರ್ತಾರೋ, ಚಾಕು ಬಿಟ್ಬಿಟ್ಟಿರ್ತಾರೋ, ಮತ್ ಕುಯ್ದ್ಬಿಟ್ಟು ಎತ್ಕೋತಾರೆ. ಅದನ್ನೆಲ್ಲ ನೀವು ಏನೇ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಹಂಗಂಗ ಏನು ಇಂಜೂರ್ಡ್ ಆಗಿರುತ್ತೆ, ಆ ಸ್ಯಾಂಪಲ್ಗಳನ್ನ ಕಳಿಸಿರ್ತಾರೆ, ಆ ಬುಲೆಟ್ ನ ತಗೊಂಡಿರ್ತಾರೆ, ವಿಡಿಯೋಗ್ರಫಿ ಆಗಿರುತ್ತೆ. ಇಂಥ ಕೇಸ್ಗಳಲ್ಲಿ ಕಂಪ್ಲೀಟ್ ವಿಡಿಯೋಗ್ರಫಿ ಆಗಿರುತ್ತೆ. ಸುಮ್ಮನೆ ಇಂಥಗಳನ್ನೆಲ್ಲ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇದೇ ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಕುಮಾರಸ್ವಾಮಿ ಅವ್ರ ಮೇಲೆ 150 ಕೋಟಿ ಆಪಾದನೆ ಮಾಡಿದ್ರು, CD ಬೇರೆ ಬಿಟ್ಟಿದ್ರು. ಅಂತ ಈಗ ಅಂತವ್ರ ಪರ ಬ್ಯಾಟಿಂಗ್ ಮಾಡೋದಕ್ಕೆ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರು ಬಳ್ಳಾರಿ ತನಕ ಹೋಗ್ತಾರೆ. ಒಂಚೂರು ಮಾತಾಡಕ್ ಬಿಡಿ ನೀವು. ಅಲ್ಲ ಸ್ವಾಮಿ, ನೀವು ಮಾತಾಡಿದ್ರೆ ಸುಮ್ಮನೆ ಕೂತಿದ್ದು ಬ್ಯಾಟಿಂಗ್ ಮಾಡ್ತಾವ್ರಿ ಅಂತಾರೆ. ಅವ್ರ ಪರ ಏನು ಮಾತಾಡೋರು? 2 ಕಡೆ ಮಾತಾಡಿದ್ದಾರೆ. ಹೌದು, ಬಳ್ಳಾರಿಲಿ ಅವ್ರೇನು ದೊಡ್ಡ ಸಾಧನೆ ಮಾಡಿದವ್ರ? ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಅವರೆಲ್ಲ ಏನ್ ಸಾಧನೆ ಮಾಡಿ ವೀರಪುತ್ರರವರು ಬಳ್ಳಾರಿನ ರಿಪಬ್ಲಿಕ್ ಮಾಡ್ಕೊಂಡು ನೋಡಿ, ಕಳಸತಿ ದ್ವೇಷ ಭಾಷದ ವಿಧೇಯಕ ಕೂಡ ಮಂಡನೆ ಆಗುತ್ತೆ. ಯಾರೆಲ್ಲ ದ್ವೇಷದ ಭಾಷಣವನ್ನ ಮಾಡ್ತಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಅಂತ ಈಗ ಮಾತಾಡಿದ್ರು ಭರತ್ ರೆಡ್ಡಿ ಅವರು. ನೀವು ಕೂಡ ವಿಡಿಯೋ ನೋಡಿರ್ತೀರಿ. ಯಾವ ಕ್ರಮ? ಇವರು ದ್ವೇಷ ಭಾಷಣ ಮಾಡಿದ್ರು ಅಂತ ಹೇಳಿದ್ರು. ಹೌದು. ಇವತ್ತು ಇವು ಕೇಸ್ಗಳನ್ನ ಎಲ್ಲಿ ಹಾಕಿದ್ದಾರೆ? ಹಿಂದೆ ಕಾನೂನುಗಳು ಇದಾವೆ ಈ ದೇಶದಲ್ಲಿ. ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಈ ದೇಶದಲ್ಲಿ? ಏನಂದ್ರೆ ಕೇವಲ ಏನು ಬಡವನ ಕೋಪ ದವಡೆಗೆ ಮೂಲ. ಇವತ್ತು ಏನೇ ಇದ್ರು ಶಿಕ್ಷೆ ಬಡ ಮಧ್ಯಮ ವರ್ಗದವ್ರಗಳಿಗೆ, ಈ ರಾಜಕಾರಣಿಗಳಿಗಿಲ್ಲ, ಸೆಲೆಬ್ರಿಟಿಗಳಿಗಿಲ್ಲ. ಇವತ್ತು ದೇಶದಲ್ಲಿ ಹೆಂಗಾಗಿದೆ ಅಂದ್ರೆ, ಈ ಸುಪ್ರೀಂ ಕೋರ್ಟ್ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ಎಲ್ಲ ಒಂದು ಸ್ಟ್ರೀಮ್ ಲೈನ್ ಅಲ್ಲಿ ನಡೀತಾ ಇದೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಡಿಸಿಷನ್ ಕೊಡುವಂತ ಪರಿಸ್ಥಿತಿಲಿ ಇದೆ. ಹೌದು ಸ್ವಾಮಿ, ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಚಪ್ಪಲಿ ತಗೊಂಡು ಎಸೆದ್ರೆ ಅವ್ರು ಏನ್ರಿ ಮಾಡಿದ್ರು? ಏನ್ ಮಾಡಿದ್ರು ತೋರಿಸಿ. ಏನ್ ಮಾಡಿದ್ರು? ಸಮಾಧಾನ ಬೇಕಿಲ್ಲಪ್ಪ, ಶಿಕ್ಷೆ ಆಗ್ಬೇಕು ಈ ದೇಶದಲ್ಲಿ. ಶಿಕ್ಷೆ ಆಗಿಲ್ಲ ಅಂದ್ರೆ ಎಲ್ಲರೂ ಕಾನೂನು ತಗೋತಾರೆ. ಏನ್ ನಡೀತಾ ಇದೆ ಇವತ್ತು? ಕೇಸ್ ಕಾನೂನಾತ್ಮಕ ಏನೂ ಆಗಿಲ್ಲ. ಅವ್ರು ಜೈಲಿಗೆ ಹಾಕ್ಬೇಕಿತ್ತು ಅವತ್ತೇ. ಏನೂ ಆಗಿಲ್ಲ ಸ್ವಾಮಿ. ಇವತ್ತು ನಾವು ಹೇಳ್ತಾ ಇರೋದು, ಬಳ್ಳಾರಿ
ದಿನೇಶ್ ಅವರೇ. Okay, got it. ನೋಡಿ, ಬ್ಯಾನರ್ ಅನ್ನುವಂಥ ಒಂದು ವಿಚಾರ ಪ್ರತಿಷ್ಠೆಯಾಗಿ ಪರಿಗಣಿಸಿ ಆ ನಂತರದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡೋ ಮಟ್ಟಕ್ಕೆ ಹೋಗಿದೆ. ಇವತ್ತು ಸೋಕಾಲ್ಡ್ ರಾಜಕಾರಣಿಗಳಿಗೆ ಯಾವ ಕಾನೂನು ಇಲ್ಲ, ಯಾವ ನೀತಿ ನಿಯಮನೂ ಇಲ್ಲ, ಯಾವ ಸೂಚನೆಯೂ ಇಲ್ಲ, ಯಾವ ನಿಯಮನೂ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಹೋಗಿದೆ. ಆದರೆ ಜನಸಾಮಾನ್ಯರನ್ನು ಹರಿದು ನುಂಗ್ತಾರೆ. ಹಾಗಾಗಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿರುವಂಥ ಆಡಳಿತ ಮತ್ತು ವಿಪಕ್ಷಗಳು ರಾಜಕೀಯ ಮಾಡಬೇಕಾದ್ರೆ ವೈಷಮ್ಯವನ್ನು ಬಳಸ್ಕೊಂಡಿದ್ದಾವಲ್ಲ. ಯಾವುದಾದ್ರೂ ಒಂದು ಘಟನೆಯಾದ ಸಂದರ್ಭದಲ್ಲಿ ಪರ ವಿರೋಧದ ಚರ್ಚೆ ಮಾಡೋ ಸಂದರ್ಭದಲ್ಲಿ ನೈತಿಕತೆ ಅನ್ನೋದು ನನಗೆ ಬಹಳ ಸಲ ಬಂದ್ಬಿಡುತ್ತೆ. ದರ್ಶನ್ ಅವರು ನೀವು ಆಗಲೇ ಉಲ್ಲೇಖ ಮಾಡ್ತಾ ವಾಲ್ಮೀಕಿ ಮೇಲೆ ಏನಾದರೂ ಗೌರವ ಇದ್ದಿದ್ರೆ ಹಿಂಗೆ ಮಾಡ್ತಿದ್ರಾ ಅಂಥೇಳಿ BJP ಅವ್ರ ಬಗ್ಗೆ ನೀವು ಮಾತಾಡಿದ್ರಿ. ನಿಮಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸಮುದಾಯದ ಮೇಲೆ ಗೌರವ ಇತ್ತಾ? ಗೌರವ ಇಲ್ದಿರೋ ಕಾರಣಕ್ಕೆ ಲೂಟಿ ಆಯಿತಾ? ಹೆಂಗೆ ಬಿಟ್ಬಿಟ್ರಿ ಅಂತ ಒಂದು. ಎರಡನೇದಾಗಿ 2-3 ಸಲ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು. ಒಂದು ಸಲ ಅಂತ ನೀವು ಹೇಳಿದ್ದನ್ನು ನಾವು ಯಾಕೆ ಒಪ್ಕೋಬೇಕು? ಅವ್ರು 2 ಸಲ 3 ಸಲ ನಾವು ಯಾಕೆ ಒಪ್ಕೋಬೇಕು? ಸರ್ಕಾರ ಜವಾಬ್ದಾರಿ, ಅದನ್ನು ಹೇಳಿ ಮೇಡಮ್. ವಾಲ್ಮೀಕಿ ನಿಗಮ ಮಂಡಳಿದು, ಯಾಕೆಂದ್ರೆ ಈ ಚರ್ಚೆ ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿ ಅವರ ಹೆಸರು ಬಂದಿರೋದನ್ನ ನೀವು ಕೇಳ್ತಾ ಇದೀವಿ. ಅದೊಂದು ತನಿಖೆ ಆಗಿದೆ. ಈವನ್ ಅದಕ್ಕೆ ED IT ಎಲ್ಲ ಬಂದು ಏನೇನಾಯ್ತು ಅನ್ನುವಂಥದ್ದನ್ನ ನಾವು ಕಂಡಿದ್ದೀವಿ. ಅದು ಒಂದು ಕಡೆ. ಮೇಡಮ್, ಇವತ್ತು ವಾಲ್ಮೀಕಿ ಸಮುದಾಯದ್ದೇ ನಾವು ಮಾತಾಡಬೇಕು ಅಂತಂದ್ರೆ R ಅಶೋಕ್ ಅವರ ಮಗ ಹೊಸಪೇಟೆನಲ್ಲಿ ಇದೆ, ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ ಓಡಿಸ್ಬೇಕಾದ್ರೆ 2 ವಾಲ್ಮೀಕಿ ಸಮುದಾಯದ ಹುಡುಗರಿಗೆ ಕಾರ್ ಗುಚ್ಚಿಸಿ ಸತ್ತೋದ್ರಲ್ಲ. ಕೊನೆ ಪಕ್ಷ ಅವ್ರ ಮನೆಗೆ ಹೋಗಿ ಏನಾದ್ರು ಸಾಂತ್ವನ ಅಥವಾ ಪರಿಹಾರ ಕೊಟ್ಟಿದ್ದೇನಾದ್ರು ಇತಿಹಾಸ ಇದೆಯಾ? ಮೇಡಮ್, ಲೆಟ್ ಅಸ್ ಕಮ್. ಇವತ್ತು ನರೇಂದ್ರ ಮೋದಿಯವರು, ಶ್ರೀಯುತ ಮಾನ್ಯ ನರೇಂದ್ರ ಮೋದಿಯವರು ಹೇಳೋರು ನಾ ಕಾವುಂಗ ನಾ ಕಾನೆ ದೂಂಗ ಅಂತ ಹೇಳಿ. ಜನಾರ್ದನ್ ರೆಡ್ಡಿ ಅವರ ಇತಿಹಾಸ ಫಸ್ಟ್ ಒಂದು ಚಿಟ್ ಫಂಡ್ ಮಾಡಿರ್ತಾರೆ, ಅದರಲ್ಲಿ ಎಲ್ಲರಿಗೂ ಟೋಪಿ ಹಾಕಿರ್ತಕ್ಕಂಥ ಇತಿಹಾಸ, ಅದು ಕೇಳಿರ್ತಕ್ಕಂಥದ್ದು ಬಳ್ಳಾರಿಯ ಗಲ್ಲಿನಲ್ಲಿ ಆ ಇತಿಹಾಸ ಇದೆ. ತದನಂತರ ಅವರೇ ಉಲ್ಲೇಖ ಮಾಡಿದ್ರು, ಇವನ್ ನನಗೂ ಗೊತ್ತಿರೋ ಹಾಗೆ ಒಂದು CD ಬಂದಿತ್ತು, ಕರ್ನಾಟಕದ ಮೊದಲ CD ಅದು. 150 ಕೋಟಿ ಭ್ರಷ್ಟಾಚಾರ ಕುಮಾರಸ್ವಾಮಿ ಅವ್ರ ಮೇಲೆ ಮಾಡಿದ್ರು. ಅದೇನೇ ಇರಲಿ, ಆಮೇಲೆ ಅವರು ಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು. ಇವತ್ತು ಆಪರೇಷನ್ ಕಮಲ ಅನ್ನುವಂತಹ ಮೂಲ ಬೇರಿಗೆ ಕೈ ಹಾಕಿದ್ದೆ ಇದೇ ಜನಾರ್ದನ್ ರೆಡ್ಡಿ ರಾಜಕೀಯ ಭ್ರಷ್ಟಾಚಾರದ ಶುರುವಾತು. ಮೇಡಮ್, ಇದೇ ಬಳ್ಳಾರಿಯ ನಗರಸಭೆಯ ಮಾಜಿ ಅಧ್ಯಕ್ಷೆ ಪದ್ಮಾವತಿ ಯಾದವ್ ಅನ್ನುವಂತಹ ಒಂದು ಹೆಣ್ಣು ಮಗಳ ಸಾವಿನ ಹಿಂದೆ ಯಾರಿದ್ದಾರೆ? ಮಾಜಿ ಸಚಿವರಾದಂತಹ ಅನಿಲ್ ಲಾಡ್ ಅವರ ಕಾರಿಗೆ ಬೆಂಕಿ ಹಚ್ಚಿದವರು ಯಾರು? ಹಾಗೇನೆ ಕುಡಿತಿನಿ ಹೋಬಳಿಯ ವಿರುಪನಗೌಡ ಅನ್ನುವಂತಹ ವ್ಯಕ್ತಿಯ ಸಾವಿನ ಹಿಂದೆ ಯಾರಿದ್ದರು? ಒಬಳಾಂಪುರಂ ಮೈನಿಂಗ್ ನಲ್ಲಿ ಹಿಂದೂ, ನಾವೆಲ್ಲ ಒಂದು ಹಿಂದುತ್ವ ಅನ್ನುವಂತಹ ಭಾರತ್ ಮಾತಾಕ್ಕೆ ಜೈ ಅನ್ನೋರು ಸುಗ್ಗಲಮ್ಮ ದೇವಸ್ಥಾನವನ್ನ ತನ್ನ ಒಂದು ಭ್ರಷ್ಟಾಚಾರ ಮಾಡಲಿಕ್ಕೆ, ಆ ಮಣ್ಣನ್ನ ದೋಷಲಿಕ್ಕೆ ದೇವಸ್ಥಾನನ್ನೇ ಒಡೆದಂತಹ ವ್ಯಕ್ತಿಗೆ ಈ ಪರಿಯಾದಂತಹ ಬೆಂಬಲಗಳನ್ನ ಕೊಟ್ಕೊಂಡು ಯಾವುದೋ ಒಂದು ರಾಜಕೀಯ ಮಾಡ್ಲಿಕ್ಕೆ BJP ಅವ್ರು ಹೋಗ್ತಾ ಇದ್ರು. ಅವ್ರು ಮಾಡ್ಲಿ. ಮೇಡಮ್, ಇದೇ ಒಂದು ವಾರದ ಹಿಂದೆ ಕೋಗಿಲು ಅನ್ನುವಂಥ ವಿಚಾರ ಚರ್ಚೆ ಇತ್ತಲ್ವಾ? ಎಸ್, ಬಂದಿದೆ ನೆನ್ನೆ. ವಿಜಯ್ ಎನ್ನುವಂಥ ಹುಡುಗ SR ಶ್ರೀನಿವಾಸ್ ಅವರ ಆಪ್ತ ಆ ಒಂದು ಪ್ರಕರಣದಲ್ಲಿ, ಆ ಸೈಟ್ಗಳ ಸ್ಕ್ಯಾಮ್ ಪ್ರಕರಣಗಳಲ್ಲಿ ಭಾಗಿಯಾದಂದ ತಕ್ಷಣ BJPನವರೆಲ್ಲ ಅಲ್ಲಿಂದ ತಮ್ಮ ಠಿಕಾಣಿಯನ್ನ ಖಾಲಿ ಮಾಡಿ ಇವತ್ತು ಬಳ್ಳಾರಿ ಕಡೆ ಮುಖ ಮಾಡಿದ್ದಾರೆ. ಆದ್ರೆ ನಮ್ಮ ಪೊಲೀಸ್ನವ್ರು ಮೇಡಮ್ ಈಗ CBI ಅಲ್ಲ, ನೀವು ಕೋಗಿಲು ಅನ್ನೋ ಸಬ್ಜೆಕ್ಟ್ ಕೊಟ್ರಿ ಅಲ್ಲಿಗೆ ಹೋದ್ರು, ಈಗ ಬಳ್ಳಾರಿ ಅನ್ನೋ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿದ್ದೀರಿ. ನಾವು ಕೊಡ್ತಾ ಇಲ್ಲ. ದ್ವೇಷ ಭಾಷಣ ಮಾಡ್ತಾರೆ. ಇದೇ ಭರತ್ ರೆಡ್ಡಿ ಅವರು ಮಾತಾಡಿದ್ರೆ ನೀವು ಅದಕ್ಕೂ ಕೊಡಬೇಕು. ಯಾವ ಕ್ರಮ ತಗೋತೀರಿ? ಎಷ್ಟು ದಂಡ ಕಟ್ತಾರೆ? ಯಾವಾಗ ಜೈಲಿಗೆ ಹಾಕ್ತೀರಿ? ಭರತ್ ರೆಡ್ಡಿ ಅವರ ಭಾಷಣ ಮನೆಗೆ ಬೆಂಕಿ. ಯಾಕೆ ಅದ್ರ ಮುಂದಕ್ಕೆ ಅವ್ರು ಮಾತಾಡಿಲ್ವಾ? ಮಾತಾಡಿದ್ದಾರೆ. ನಾನು ಆ ರೀತಿಯ ಒಂದ್ ನಿಮಿಷ, ಒಂದು ಹೆಣ ಬಿದ್ದಿದೆ, ಅವ್ರ ಹಿಂಬಾಲಕ ಸತ್ತೋಗಿದ್ದಾನೆ, ಯಾರಿಗೆ ಆದ್ರೂ ರೋಷ ಆಕ್ರೋಶ ಅನ್ನುವಂಥದ್ದು ಇರ್ತದೆ. ಆದ್ರೆ ನಾನು ಬೆಂಕಿ ಹಚ್ಚುವ ವ್ಯಕ್ತಿಯಲ್ಲ. ನಾನು ಲಂಡನ್ ನಿಂದ ವಿದ್ಯಾಭ್ಯಾಸ ಮಾಡಿ ಸುಸಂಸ್ಕೃತನಾಗಿ ಬಂದಿರತಕ್ಕಂಥದ್ದು. ನನಗೂ ಜನಾರ್ದನ್ ರೆಡ್ಡಿಗೂ ಇರ್ತಕ್ಕಂಥ ವ್ಯತ್ಯಾಸ ಅದೇ ಅನ್ನುವಂಥ ಮಾತನ್ನ ಅವರು ಹೇಳಿರ್ತಕ್ಕಂಥ ಫುಲ್ ವಿಡಿಯೋ ಇದೆ. ಒಂದು ಎಕ್ಸಾಂಪಲ್ ತಗೋಣ ದರ್ಶನ್ ಅವರೇ. ಹಿಂಗೆ ಇತರ ಪಕ್ಷಗಳ ನಾಯಕರು ಮಾತಾಡೋದನ್ನು ಹಿಂಗೆ ನೀವು ಸ್ಕ್ರೂಟಿನಿ ಮಾಡಿ ಹುಡುಕಿ ತೆಗೆದು ಎಂಥ ಅತ್ಯುತ್ತಮವಾದಂಥ ಮಾತು ಹೇಳಿದ್ದಾರೆ. ಅದರಲ್ಲಿ ಎರಡು ಶಬ್ದ ಮಾತ್ರ ತಪ್ಪುದು ಅಂತ ನೀವು ತನಿಖೆ ಮಾಡಿ ಡಿಸಿಷನ್ ತಗೋತೀರಾ. ಈಗ ಜನಾರ್ದನ್ ರೆಡ್ಡಿ ಅವ್ರಿಗೆ ಏನೋ ಆಗ್ಬಿಡ್ತಪ್ಪ ಹೇಳೋದು. ಶ್ರೀರಾಮುಲು ಅವರು ನನ್ನ ಸ್ನೇಹಿತ, ನನ್ನ ಅಣ್ಣಂಗೆ ಹಿಂಗಾಯಿತು, ನಾನು ಅವ್ರನ್ನ ಬಿಡೋದಿಲ್ಲ ಅಂದರೆ ಅದನ್ನು ನೀವು ದ್ವೇಷ ಭಾಷಣ ಅಂತ ತಗೋತೀರಾ? ಹೆಂಗೆ ನೀವು ಈ ಕ್ವಶನ್ ರೈಸ್ ಮಾಡಿದ್ದು ಎಲ್ಲಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಇವತ್ತು ಯಾರು ಭರತ್ ರೆಡ್ಡಿ ಮೇಲೆ ಕೇಸ್ ಆಗಬೇಕು ಅಂತೆಲ್ಲ ಅಂತ ಇದಾರಲ್ಲ, ಯಾಕೆ ನೀವು ದ್ವೇಷ ಭಾಷಣದ ಪರ ಇದ್ದವರು ವಿಧಾನಸೌಧದಲ್ಲಿ ಯಾಕೆ ವಿರುದ್ಧ ಮಾತಾಡಿದ್ರಿ? ರಾಜ್ಯಪಾಲರಿಗೆ ಯಾಕೆ ದೂರುಗಳನ್ನ ಕೊಡ್ತಾ ಇದ್ದೀರಾ? ಇನ್ನೊಂದು BJP ವಕ್ತಾರರು ಮಾತಾಡ್ತಾ, ಮೇಡಮ್, ಜನಾರ್ದನ್ ರೆಡ್ಡಿ ಮನೇಲಿ ಯಾವುದೇ ಒಂದು ಇವು ಸಿಕ್ಕಿಲ್ಲ ಅಂದ್ರೆ, ಬಡಿಗೆಗಳು ಇಲ್ಲೇ ಇದೆ, ಬೇಕಿದ್ರೆ ಝೂಮ್ ಮಾಡಿ ಆ ಬಡಿಗೆಗಳು ಎಷ್ಟಿದೆ ಹೇಗಿದೆ ಅಂತ ನೋಡಿ. ನಾನು ಯಾವತ್ತೂ ಚರ್ಚೆಗೆ ಬಂದಾಗ ಸುಳ್ಳು ಮಾತಾಡೋದಿಲ್ಲ ಮೇಡಮ್. ಅಲ್ಲ, ಅದು ಭರತ್ ರೆಡ್ಡಿ ಅವ್ರಿಗೆ ಹೆಂಗ್ ಸಿಕ್ತು?
ಯಾರು ರಿಲೀಸ್ ಮಾಡಿದ್ದು? ಮೇಡಮ್, ಅದ್ಯಾರು ಒಂದ್ ವಿಡಿಯೋ ನಿಮಿಷ, ಮಾಡಿರೋದು? ಅದು ಅವ್ರದೇ ಒಂದ್ ಮನೆಯಕ್ಕೆ ಏನ್ ನಿಮಿಷ, ಗ್ಯಾರಂಟಿ? ಒಂದ್ ನಿಮಿಷ. ಮೇಡಮ್, ಇವತ್ತು ಬಾಂಬ್ ಸ್ಕ್ವಾಡ್ನವರು ತನಿಖೆಗೆ ಹೋದಾಗ ಬುಲೆಟ್ ಸಿಕ್ಕಿದೆ, ಅವ್ರ ಮನೇಲಿ ಈ ರೀತಿಯಾದಂತ ಬಡಿಗೆಗಳು ಸಿಕ್ಕಿದೆ, ಯಾವುದೋ ಮನೆದಂತ ಅಲ್ಲ, ಇದು ಒಂದು ವಾಸ್ತವ ಸತ್ಯ ಮೇಡಮ್. ಮೇಡಮ್, ಇವತ್ತು ಇಷ್ಟೆಲ್ಲ ಘಟನಾವಳಿಗಳು ನಡೀತಾ ಇದೆಯಲ್ಲ, ಇಷ್ಟೆಲ್ಲ ಇವರು ಜನಾರ್ದನ್ ರೆಡ್ಡಿ ಅವರ ಪರವಾಗಿ ಮಾತಾಡ್ತಾ ಇದಾರಲ್ಲ, ಇಷ್ಟು ದಿನ ಈಗೊಂದು ಬುಲೆಟ್ ಈ ಕಡೆ ಬಂದು ಬಿದ್ದಿದೆಯಲ್ಲ, ಆ ಬುಲೆಟಿನ ಬಗ್ಗೆ ಮಾತಾಡ್ಲಿ. ಯಾಕೆ ಇವರು ನಮ್ಮ ಭರತ್ ರೆಡ್ಡಿ ಅವ್ರನ್ನ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ, ಬಹಿರಂಗ ಪಡಿಸ್ಲಿ. ಯಾಕೆ 1 ವರ್ಷನೂ ಇವತ್ತು ನಾವು ದಾಳಿ ಮಾಡಿದ್ರೆ ಆಗ್ಬಾರ್ದು, ಯಾರಿಗೂ ಏಟಾಗಬಾರ್ದು, ಯಾವ ಸಾವು ನೋವು ಆಗ್ಬಾರ್ದು, ಒಬ್ಬನಿಗಾದ್ರೂ ತರಚಿದ ಗಾಯ ಬಿಜೆಪಿ ಅವ್ರಿಗೆ ಆಗಿರ್ಬೇಕಿತ್ತಲ್ಲ. ಇಲ್ಲಿ ಸತ್ತಿರೋ ನಮ್ಮವನು ಸತೀಶ್ ರೆಡ್ಡಿಯ ತಲೆ ಒಡೆದೋಗಿರ್ತಕ್ಕಂಥ ವಿಚಾರವನ್ನ ಮೇಡಮ್, ಅದಕ್ಕಿಂತ ಇನ್ನೊಂದು ಮೇಜರ್ ಟ್ವಿಸ್ಟ್ ಏನ್ ಕೊಟ್ರು ಗೊತ್ತಾ? ಮೊನ್ನೆ ದಿನ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಹಿಂದ್ಗಡೆ ನಗಾಡ್ಕೊಂಡು ಒಬ್ರು ಯುವಕ, ಆ ಕಡೆ ಇನ್ನೊಬ್ರು ಯುವತಿ ನಗಾಡ್ಕೊಂಡು ಅಲ್ಲೇ ಕೂತಿದ್ರು. ಬೇಕಿದ್ರೆ ನೀವು ಪ್ಲೇ ಮಾಡ್ಬೋದು. ಮಾರನೇ ದಿನ ವಿಜೇಂದ್ರ ಅವರು ಹೋಗಿದ್ದೆ ತಡ, ಬ್ಯಾಂಡೇಜು ಬಂದಿದೆ, ಗ್ಲೂಕೋಸು ಬಂದಿದೆ. ಈ ರೀತಿಯಾದಂತ ನಾಟಕದ ರಾಜಕೀಯ ನೀವು ಮಾಡ್ತಾ ಹೋಯ್ತು ಅಂತಂದ್ರೆ ಅದನ್ನ ಬಹಿರಂಗ ಪಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಮೇಡಮ್, ಇನ್ನೊಂದು ಚಿಕ್ಕದು, ಇವ್ರು ಹೇಳಿದ್ರು ಏನು, ಡಿ ಕೆ ಶಿವಕುಮಾರ್ ಅವರು ಭರತ್ ರೆಡ್ಡಿ ಅವರಿಗೆ ಏನೇನು ಹೇಳಿಕೆಗಳನ್ನ ಕೊಡೋದಕ್ಕೆ ಪ್ರಚೋದನೆ ಅಂತಲ್ಲ ಅಂದ್ರು. ಮೇಡಮ್, ನಾವು ಕೇಳಿದೀವಿ, ಕುಮಾರಸ್ವಾಮಿ ಅವರು ರೇವಣ್ಣ ನಮ್ಮವನು ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಇದೇ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಹಿರಿಯರು ನೈಸ್ ರೋಡ್ ನಲ್ಲಿ ಮಾನ್ಯ ಯಡಿಯೂರಪ್ಪನವರಿಗೆ ಆಡಿರ್ತಕ್ಕಂಥ ಪದಪುಂಜಗಳನ್ನು ನಾವು ಕೇಳಿದೀವಿ. ತಾವೇನೋ ಸುಸಂಸ್ಕೃತ ಅಂತ ಹೇಳಿ ಇನ್ನೊಬ್ಬರಿಗೆ ಬಟ್ಟು ಮಾಡುವ ಮೊದಲು ತಮ್ಮ ಪಕ್ಷದ ಇತಿಹಾಸವನ್ನು ಕೆದಕಿ ನೋಡಿದ್ರೆ ವಿಚಾರಗಳು ಹೊರಗಡೆ ಬರ್ತವೆ. ಮೇಡಮ್, ಒಂದಂತೂ ಸತ್ಯ, ನಮ್ಮ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ಏನು ಸತ್ಯಾಂಶವನ್ನ ಹೊರಗಡೆ ತೆಗೆಯುವಂತ ಕೆಲಸ ಬರ್ತದೆ. ಇವತ್ತು ಸಿಬಿಐ ಅನ್ನೋರು ಅವತ್ತಿನ ದಿನ ಪರೇಶ್ ಮೇಸ್ತಾ ಕೇಸು, ಅವತ್ತಿನ ದಿನ ಡಿ ಕೆ ರವಿ ಕೇಸು, ಅವತ್ತಿನ ದಿನ ಗಣಪತಿ ಕೇಸು, ಹೌದು ನಾವು ಕೊಟ್ವಿ, ರಿಪೋರ್ಟ್ ಏನ್ ಬಂತು, ಈ ರಾಜ್ಯದ ಪೊಲೀಸ್ ಏನ್ ತನಿಖೆ ಮಾಡಿದ್ರು ಅದೇ ಬಂದಿದೆ. ದಿಲೀಪ್ ಅವರೇ, ಬಿಜೆಪಿ ಇಸ್ ಈಕ್ವಲ್ ಟು ಡ್ರಾಮಾ ಅಷ್ಟೇ ಅವ್ರದ್ದು ಮಾತಿನ ಸಾರಾಂಶ. ಮತ್ತು ಬಾಂಬ್ ಸ್ಕ್ವಾಡ್ 5 days ಲೇಟಾಗಿ ಬಂದಿದೆ ಅಂದ ತಕ್ಷಣ ತನಿಖೆ ವಿಳಂಬ ಅಂತ ನೀವು ಹೆಂಗೆ ಅಂದ್ಕೊಂಡ್ಬಿಡ್ತೀರಿ? ಯಾಕೆ 5 days ಲೇಟಾಗಿ ಬಂತು ಬಾಂಬ್ ಸ್ಕ್ವಾಡು? ಘಟನೆ ನಡೆದು 5 ದಿವಸ ಆದ್ಮೇಲೆ ಬಾಂಬ್ ಸ್ಕ್ವಾಡ್ ಲೇಟಾಗಿ ಬರುತ್ತೆ ಅಂತಂದ್ರೆ ಅದಕ್ಕೊಂದು ಕಾರಣ ಇರ್ಬೇಕಲ್ವಾ? ಮತ್ತೆ ಇವತ್ತೊಂದು ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ, 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಹೇಳಿ. ಅದ್ರ ಬಗ್ಗೆನೂ ಸಹ ಚರ್ಚೆಗಳು ನಡಿಬೇಕಲ್ವಾ? ಮತ್ತೆ ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ ಅಂತ. ಬೆಂಕಿ ಇಲ್ದೆಲ್ಲ ಹೊಗೆ ಆಡೋದಿಲ್ಲ ಒಂದು. ಮತ್ತೆ ಅದ್ರ ಜೊತೆಗೆ ಸ್ವತಃ ಇವರ ಸತೀಶ್ ಜಾರಕಿಹೊಳಿ ಅವರೇ ಒಪ್ಕೊಂಡಿದ್ದಾರೆ, ಇದೊಂದು ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂಥ ಒಂದು ಘಟನೆ ಇದು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ. ಯುಟಿ ಖಾದರ್ ಅವರು ಒಪ್ಕೊಂಡಿದ್ದಾರೆ, ರಾಜಕಾರಣ ದ್ವೇಷದಿಂದ ಕೂಡಿರಬಾರ್ದು, ದ್ವೇಷ ರಾಜಕಾರಣ ಸರಿಯಲ್ಲ ಅಂತ ಹೇಳಿದ್ದಾರೆ. ಹಂಗಾರೆ ಯಾರು ಕುರಿತು ಹೇಳಿದ್ರು? ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ವಾ? ಬಿಜೆಪಿ ಕಾಂಗ್ರೆಸ್ ಇಬ್ರನ್ನು. ಅಂದ್ರೆ ಇದೊಂದು ತಲೆ ತಗ್ಸ್ತಕ್ಕಂಥ ಘಟನೆ ಅಂತ ಹೇಳಿ ಸ್ವತಃ ಒಂದು ಮೆಚುರಿಟಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಒಪ್ಕೋತಾ ಇದ್ದಾರೆ. ಇದನ್ನ ಒಪ್ಕೊಳ್ಳಿ ಅಂತ ನಾವೆಲ್ಲರೂ ಕೇಳ್ತಾ ಇರ್ತಕ್ಕಂಥದ್ದು. ಈ ಘಟನೆ ರೀತಿ ನೋಡಿ. ಮತ್ತೆ ಇನ್ನೊಂದು ಇನ್ನೊಂದು, ಈಗ ಭರತ್ ರೆಡ್ಡಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟು, ಅಲ್ಲಿ ಚೇರ್ ಹಾಕೊಂಡು ಬ್ಯಾನರ್ ಕಟ್ಟಿ ಅದೇನಾಗುತ್ತೆ ನೋಡೋಣ, ಇದೆಲ್ಲ ವಿಚ್ ಇಸ್ ವಿಸಿಬಲ್ FIR ಕಾಪಿಲಿ ಕೆಲವೊಂದು ಕಂಟೆಂಟ್ ಇರೋದು, ಅದನ್ನು ಕೂಡ ಸಮರ್ಥಿಸ್ಕೊಳ್ಳುವಂತ ಕೆಲವೊಬ್ಬ ನಾಯಕರ ಹೇಳಿಕೆ ನೋಡಿದ್ರೆ ಏನು ಹೇಳಬೇಕು? ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಘಟನೆನ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಲ್ಲಿ ಒಂದು ಮನೆಯ ಬಾಕ್ಲ ಹಾಕಿರ್ತಕ್ಕಂಥ ಮನೆಯ ಮುಂದಗಡೆ ಜನ ಸೇರಿರ್ತಾರೆ. ಜನರು ಆಚೆಯಿಂದ ಕಲ್ಲು ಹೊಡಿತಾ ಇರ್ತಾರೆ, ಶೂಟ್ ಮಾಡ್ತಿರ್ತಾರೆ, ಪೆಟ್ರೋಲ್ ಬಾಂಬ್ಗಳನ್ನ ಎಸಿತಿರ್ತಾರೆ. ಈ ವಿಡಿಯೋವನ್ನ ಇಡೀ ಕರ್ನಾಟಕ ಅಂದ್ರೆ ನೀವು ಗಾಂಧಿ ತತ್ವ ಫಾಲೋ ಮಾಡೋರು, ಹಾಗಾಗಿ ನೀವು ಕೈ ಕಟ್ಕೊಂಡಿದ್ದೀರಿ. ಗಾಂಧಿ ತತ್ವ ಫಾಲೋ ಮಾಡ್ದೋ ನಾವು ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದು ಮನೆ ಗೇಟ್ ಹಾಕಿರ್ತಕ್ಕಂಥ ಮನೆಗೆ ಆಚೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಸತೀಶ್ ರೆಡ್ಡಿ ಆಗಿರ್ಬೋದು, ಭರತ್ ರೆಡ್ಡಿ ಆಗಿರ್ಬೋದು, ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಂಭವ ಏನಿತ್ತು ಅಂತಕ್ಕಂಥದ್ದು ಒಂದು. ಸೊ ಒಳಗೆ ಬಡಗೆ ತೆಗೆದ್ರಿ. ಒಂದು ನಿಮಿಷ, ಅದ್ರ ಜೊತೆಗೆ ಭರತ್ ರೆಡ್ಡಿಯ ಒಂದು ಗನ್ಮೆನ್ಗಳು, ಪರ್ಸನಲ್ ಗನ್ಮೆನ್ಗಳು ಶೂಟ್ ಮಾಡ್ತಾ ಇರ್ತಕ್ಕಂಥದ್ದು ಮನೆ ಕಡೆಗೆ ಟಾರ್ಗೆಟ್ ಮಾಡಿ ಶೂಟ್ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಭಾರತ ನೋಡಿದೆ, ಕರ್ನಾಟಕ ಅಲ್ಲ ಇಡೀ ಭಾರತ ನೋಡಿದೆ. ನಾ ಜನಾರ್ದನ್ ರೆಡ್ಡಿ ಅವ್ರನ್ನ ಅಥವಾ ಶ್ರೀರಾಮುಲು ಅವ್ರನ್ನ ಅಥವಾ ನಮ್ಮ ಪಕ್ಷದವ್ರು ಅಂತ ಹೇಳಿ ಸಂಭಾಳಿಸ್ಕೊಳಕ್ ಹೋಗ್ತಾ ಇಲ್ಲ. ಇವರು ಅಟ್ಯಾಕ್ ಮಾಡಿದಾಗ ರಿಅಟ್ಯಾಕ್ ಆಗಿರ್ಬೋದು, ವಿ ಡೋಂಟ್ ನೋ, ಅದು ಪೊಲೀಸ್ ತನಿಖೆ ಹೇಳಬೇಕು. ಬಟ್ ಆದ್ರೆ ಮತ್ತೆ ಬ್ಯಾನರ್ ಹರಿದ್ರೆ ಮನೆ ನೋ ಬ್ಯಾನರ್ ಹರಿದಿಲ್ಲ, ತಪ್ಪು ಹೇಳಿಕೆ ಕೊಡಬಾರ್ದು. ಕ್ಲಿಯರ್ ಆಗಿ ಜನಾರ್ದನ್ ರೆಡ್ಡಿ ಅವರು ಬಂದು ಹೇಳಿದ್ದಾರೆ, ಮನೆ ಮುಂದೆ ಗೇಟಿಗೆ ಅಂಟಿಸಿರ್ತಕ್ಕಂಥ ಬ್ಯಾನರ್ಗಳನ್ನ ಮೇಡಮ್ ಯಾರು ಬಿಡ್ತಾರೆ ಮೇಡಮ್ ಈ ಕಾಲದಲ್ಲಿ? ಹೋಗ್ಬಿಟ್ಟು ಒಂದು ಮನೆ, ನಾನು ಅವಾಗಲೇ ಹೇಳಿದೆ ನಿಮಗೆ, ಸಿದ್ದರಾಮಯ್ಯ ಅವ್ರ ಮನೆ ಮುಂದೆ ಅವ್ರು ಪೋಸ್ಟ್ ಅಂಟಿಸ್ಬಿಡ್ಲಿ, ಬಿಜೆಪಿ ಸುಮ್ಮನೆ ಬಿಟ್ಬಿಡ್ತಾರ? ಅದನ್ನ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡ್ತಾರೆ. ಯಾಕೆ ಕಿತ್ತಾಕಿದ್ಯಾ ಅಂತ ಹೋಗಿ ಇವ್ರು ಗನ್ಮೆನ್ಗಳು ಹಿಡ್ಕೊಂಡೋಗಿ ಗನ್ಮೆನ್ಗಳ ಕೈ ಶೂಟ್ ಮಾಡಿಸ್ತಾರೆ ಅಂತಂದ್ರೆ ಕರ್ನಾಟಕ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನ್ಯಾಯ ಸಿಗೋವರೆಗೂ ನೋಡಿ, ಪಾದಯಾತ್ರೆನ ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಮಾಡಿದ್ದೇಕೆ ಮೇಡಮ್?
ಫಸ್ಟ್ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರೆ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗ್ಬಿಟ್ಟಿದೆ, ಅಲ್ಲಿ ಗಣಿ ಇದು ಸಿಕ್ಕಾಪಟ್ಟೆ ನಡೀತಾ ಇದೆ ಅಂತ ಮಾಡಿದ್ಯಾಕೆ? ಸಮಾಜವಾದ ಶಾಂತಿಯ ಸಂಕೇತ ಹೊಂದಿದಂತ ಸಿದ್ದರಾಮಯ್ಯನವರೇ, ನೀವ್ ಇವತ್ತು ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕು. ನಿಮ್ಗೆ ನಿಜವಾಗ್ಲೂ ಆ ರಿಪಬ್ಲಿಕ್ ಆಫ್ ಬಳ್ಳಾರಿ ಬಗ್ಗೆ ಕನ್ಸರ್ನ್ ಇದ್ರೆ ಅಥವಾ ಅಲ್ಲಿ ನಡೀತಿರ್ತಕ್ಕಂಥ ಘಟನೆಗಳ ಬಗ್ಗೆ ಕನ್ಸರ್ನ್ ಇದ್ರೆ ನಿಮ್ಮ ಶಾಸಕರ ಮೇಲೆ FIR ಮಾಡಿ ಜೈಲಿಗೆ ಕಳಿಸಿ. ಫಸ್ಟ್ ನಿಜವಾಗ್ಲೂ ಸಮಾಜವಾದ ನಾಯಕ ಆಗಿದ್ರೆ ನೀವು ಆಚೆ ಒಳಗಡೆ ಹಾಕ್ಬೇಕು. ಆದ್ರೆ ನೀವು ನಿಮ್ಮ ಶಾಸಕರುಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನೀವು ಒಂದು ಮುಖವನ್ನ ಬದಲಾವಣೆ ಮಾಡ್ಕೊಂತೀರಿ ಅಂತಕ್ಕಂಥದ್ದು ಗೋಮುಖ ವ್ಯಾಘ್ರತನ ಅಂತಕ್ಕಂಥದ್ದು ನಮ್ಗೆ ಅನ್ಸ್ಬಿಡುತ್ತೆ. ಅವಾಗ ಒಂದು ಹೇಳಿಕೆ, ಈಗ ಒಂದು ಹೇಳಿಕೆ ಅಂತಂದ್ರೆ DK ಶಿವಕುಮಾರ್ ಅವರು ಹೇಳ್ತಾರೆ, ಮೇಡಮ್ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದೇನೋ, ನನ್ಗೆ Z+ ಸೆಕ್ಯೂರಿಟಿ ಬೇಕು, ನನ್ಗೆ ಜೀವದ ಅಪಾಯ ಇದೆ ಅಂತ ಅಂದಾಗ ಹೋಗ್ರಿ ಅಮೆರಿಕದ ತರಿಸ್ಕೊಳ್ಳಿ ಅಂತ. ಅರೆ ನೀವ್ ಯಾಕೆ ನಡೆಸ್ತಿದ್ದೀರಿ ಅಧಿಕಾರದ ಇಲ್ಲಿ ಕರ್ನಾಟಕದಲ್ಲಿ? ನೀವು ಹೋಗ್ಬಿಡಿ. ಮತ್ತೆ ಇನ್ನೊಂದು ಮೇಡಮ್, ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆ ಬಹಳ ಗೌರವಯುತವಾಗಿ ಮಾತಾಡಿದ್ರು. ನೋಡಿ, ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ನವ್ರು ಏನಾಗುತ್ತೆ ಅವತ್ತು ಅಂತಂದ್ರೆ, ನನ್ನ ಅನಿಸಿಕೆ ಪ್ರಕಾರ ಒಂದು ಈ ಮಹರ್ಷಿ ವಾಲ್ಮೀಕಿ ಅವ್ರ ಮೇಲೆ ಒಂದು ಲವ್ ಆಗ್ಬಿಡುತ್ತೆ, ಪ್ರೀತಿ ಆಗ್ಬಿಡುತ್ತೆ ಅವ್ರಿಗೆ, ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿಬಿಡೋಣ ಅಂತ. ಇದೇ ಕಾಂಗ್ರೆಸ್ನವರು ಮಹರ್ಷಿ ವಾಲ್ಮೀಕಿ ಮಂಡಳಿಯ 187 ಕೋಟಿ ಹಣವನ್ನು ತೆಗೆದುಕೊಂಡೋಗಿ ಲೂಟಿ ಹೊಡಿಬೇಕಾದ್ರೆ ಅವತ್ತು ಮಹರ್ಷಿ ವಾಲ್ಮೀಕಿ ಮೇಲೆ ಪ್ರೀತಿ ಬರಲಿಲ್ಲ ಮೇಡಮ್? ಹೈದರಾಬಾದಿಗೆ ತಗೊಂಡೋಗಿ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಅಲ್ಲಿಂದ ಎತ್ಕೊಂಡ್ಬಂದು ಬೀದಿನಲ್ಲಿ ಬೆಂಗಳೂರಿನ ಬೀದಿಗಳಲ್ಲಿ ಹಣ ಹಂಚ್ತಾರೆ. ಅವತ್ತು ಯಾಕೆ ಮಹರ್ಷಿ ವಾಲ್ಮೀಕಿ ಮೇಲೆ ಪ್ರೀತಿ ಬರಲಿಲ್ಲ ನಿಮಗೆ? ಸಿದ್ದರಾಮಯ್ಯನವರು ಸ್ವತಃ ವಿಧಾನಸೌಧದಲ್ಲಿ ಒಪ್ಕೊಳ್ತಾರೆ, ನಾವು 187 ಕೋಟಿ ಅಲ್ಲ ಬರೀ 90 ಕೋಟಿ ತಿಂದಿರೋದು ಅಂತೇಳಿ. ಅವತ್ತ್ಯಾಕೆ ವಾಲ್ಮೀಕಿ ಮೇಲೆ ನಿಮಗೆ ಪ್ರೀತಿ ಇರಲಿಲ್ಲ? ಇವತ್ತು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಮಹರ್ಷಿ ವಾಲ್ಮೀಕಿ ಅವ್ರನ್ನ ಒಂದು ಮುಂದಗಡೆ ಇಟ್ಕೊಂಡು ಇವ್ರು ಮಾಡ್ತಿರ್ತಕ್ಕಂಥ ಒಂದು ಡ್ರಾಮಾ, ನಿಜವಾಗ್ಲೂ ನೀವು ಹೇಳಿದ್ರಲ್ಲ ಡ್ರಾಮಾ ಅಂತ ಪದನ, ಡ್ರಾಮಾ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನವರು. ಈ ಡ್ರಾಮಾದಲ್ಲಿ ಇರ್ತಕ್ಕಂಥದ್ದು ಯಾರು? ನಾಗೇಂದ್ರ, ಸತೀಶ್ ರೆಡ್ಡಿ, ಭರತ್ ರೆಡ್ಡಿ. ಹೂ ಇಸ್ ನಾಗೇಂದ್ರ? ಇದೇ ಮಹರ್ಷಿ ವಾಲ್ಮೀಕಿ ಮಂಡಳಿ ವಿಚಾರಕ್ಕೆ ಜೈಲ್ಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ. ಈಗ ಭರತ್ ರೆಡ್ಡಿ ಅವ್ರ ಮೇಲೆ ಗಂಭೀರ ಆರೋಪ ಇದೆಯಲ್ಲ, ಅವ್ರು ಮಾತಾಡಿರೋ ಆಡಿಯೋ ಎಲ್ಲ ಇದೆಯಲ್ಲ, ಅದನ್ನ ಜನನು ನೋಡಿದಾರಲ್ಲ. ನೀವು ಅವ್ರದ್ದು ರಾಜೀನಾಮೆಗೆ ಏನಾದ್ರು ಆಗ್ರಹಿಸ್ತಾರೆ? ರಾಜೀನಾಮೆ ಅವ್ರು ಅರೆಸ್ಟ್ ಆಗ್ಬೇಕು. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಅವ್ರು ಅರೆಸ್ಟ್ ಮಾಡಲ್ಲ. ಈಗ CID ಅಂತ ಹೇಳ್ತಿದ್ದಾರೆ, CID ಎಂತಾಗುತ್ತೆ? ಇನ್ನೊಂದ್ಸಲ ಪೋಸ್ಟ್ ಮಾರ್ಟಮ್ ಆಗುತ್ತೆ, ಇನ್ನೊಂದ್ಸಲ ಬಾಂಬ್ ನಿಷ್ಕ್ರಿಯ ದಳ ಬರುತ್ತೆ, ಮತ್ತೊಂದು ಬರುತ್ತೆ. ಭರತ್ ರೆಡ್ಡಿಯನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತಕ್ಕಂಥದಕ್ಕೆ ನಡೀತಾ ಇರ್ತಕ್ಕಂಥ ಡ್ರಾಮಾಗಳು, ಇವತ್ತಿನ ಘಟನೆಗಳು. ಸ್ವತಃ SP ಬೆಳಿಗ್ಗೆ ಬರ್ತಾರಂತೆ. ನೋಡಿ ಇವ್ರು ಯಾವ ರೀತಿ ಅಧಿಕಾರಿಗಳ ಮೇಲೆ ಹಾಕ್ತಾರೆ ಅಂತ. ಬೆಳಿಗ್ಗೆ ಬಳ್ಳಾರಿಗೆ ಬರ್ತಾರೆ, ಸಂಜೆ ಅವ್ರು ಟ್ರಾನ್ಸ್ಫರ್ ಆಗುತ್ತೆ. ಆತ ಹೋಗಿ ತುಮಕೂರಿನ ಫಾರ್ಮ್ ಹೌಸ್ ನಲ್ಲಿ ನಿದ್ರಾ ಮಾತೆ ತೆಗೆದುಕೊಂಡಿದ್ದೆ ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ. ಆದ್ರೆ ಒಬ್ಬ ಬಂದಿರ್ತಕ್ಕಂಥ SP ಬಳ್ಳಾರಿ ನೋಡಿರ್ಲಿವೋ ಗೊತ್ತಿರಲಿಲ್ಲ ಮೇಡಮ್. ಸಂಜೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತಂದ್ರೆ ಅದೇನೇ ಹೇಳ್ತಾರಲ್ಲ, ತಗೊಂಡಾಗ ಸುಮ್ಮನೆ ಎಲ್ಲ ಅಧಿಕಾರಿಗಳ ಮೇಲೆ ಹಾಕ್ಬಿಡೋದು. ಇವ್ರು ಮಾಡ್ತಕ್ಕಂಥ ತಪ್ಪು ಕೆಲಸ. ಅಲ್ಲಿಗೆ ಬರ್ತೀನಿ. ಹಾಗಾದ್ರೆ ಉಮೇಶ್ ಗೌಡ್ರ, ನೀವು ಹೇಳಬೇಕು, ಕರ್ನಾಟಕದಲ್ಲಿ ಯಾವುದೇ ಘಟನೆಗಳಾದರೂ ಕೂಡ ಏನು ಕಾರಣ ಅಂತ ನೋಡಿದಾಗ ಅದಕ್ಕೆ ಅಧಿಕಾರಿಗಳು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ಸಿಡೆಂಟು ಕೂಡ ಗೊತ್ತಿದೆ. ಫೈನಲಿ ಡಿಸಿಷನ್ ಈಗ ನಗರ ಪೊಲೀಸ್ ಆಯುಕ್ತರಾಗಿದ್ದರು, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ಹಾಗಾಗಿ ಅಧಿಕಾರಿಗಳೇ ಕಾರಣ ಆಗ್ತಿದ್ದಾರೆ. ಸಚಿವರು ಯಾರು ಆ ಜವಾಬ್ದಾರಿ ತಗೊಳ್ಳಂಗಿಲ್ವಾ? ಶಾಸಕರು ಯಾರು ತಗೊಳ್ಳಂಗಿಲ್ವಾ ಜವಾಬ್ದಾರಿನ? ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋ ಸಂಸ್ಕೃತಿ ಇಲ್ವಾ? ಇವರು ಸರ್ಕಾರ ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಾರೆ ಅಂದ್ರೆ, ಕಾಂಗ್ರೆಸ್ನಲ್ಲೇ ಕೇವಲ ನಾವು ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಷ್ಟೊಂದು ತಿಳ್ಕೊಂಬಿಟ್ಟಿದ್ದಾರೆ. ಆದರೆ ಈ ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿ ಬರೆಸ್ತಲ್ಲ, ಆ ಥರನೋ ಅಥವಾ ಅಂಗೈಗಿಂದ ಇರುವಂಥ ಉಣ್ಣಿಗೆ ಕನ್ನಡಿಬೇಕಂತ ಇಡೀ ರಾಜ್ಯ ನೋಡಿದೆ, ರಾಷ್ಟ್ರ ನೋಡಿದೆ ಮೇಡಮ್. ಅಲ್ಲಿ ಸತ್ಯರನ್ನೊಬ್ಬ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತ, ಅದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಜೊತೆಗೆ 25 ಲಕ್ಷ ಕೊಟ್ಬಿಟ್ಟು ಒಂದು ಜೀವನ ಅಲ್ಲಿಗೆ ಸತ್ಯನ ಸಮಾಧಿ ಮಾಡ್ತಾ ಇದ್ದಾರೆ. ಅಲ್ಲ, ಭರತ್ ರೆಡ್ಡಿನೇ ಇದಕ್ಕೆಲ್ಲ ಕಾರಣ. ಅಲ್ಲ, ಸತ್ಯ ಹೆಂಗ್ ಸಮಾಧಿ ಆಗುತ್ತೆ? ಪಾಪ ಜೀವ ಹೋಗಿದೆ, ಆ ಕುಟುಂಬಕ್ಕೆ ಒಂದು ಆಸರೆ ಆಗಬೇಕು, ಕೊಟ್ಟರು. ರೈಟ್? ಅಲ್ಲ, ಆಯ್ತು. ಅಲ್ಲ, ಅಲ್ಲ, ಒಂದು ವೇಳೆ ಇವ್ರು ಹೇಳ್ತಿರೋದು, ಇವರು ನಮ್ಮ ದರ್ಶನ್ ಅವರು, ಜನಾರ್ದನ ರೆಡ್ಡಿ ಅವರು ಮತ್ತೆ ಶ್ರೀರಾಮುಲು ಅವರು 20,000 ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ಅಂತ ಕಾನೂನು ಇದೆ. ಚೆಕ್ ಕೊಟ್ಟಿದ್ದಾರಾ? ದುಡ್ಡಲ್ಲಿಂದ ಬಂತು ಮೇಡಮ್? ಯಾರು ದುಡ್ಡದು? ಅಲ್ಲ, ಜಮೀರ್ ಮನೆ ದುಡ್ಡದು ಯಾಕೆ ಕೊಟ್ಟಿರೋದು? ಸರ್ಕಾರದ ಅಲ್ಲಿ ಯಾರೋ ಕೊಲೆ ಮಾಡಿಸೋದು ಅಥವಾ ಆಕಸ್ಮಿಕವಾಗಿ ಹಾಕಿರೋಂಥ ಕೊಲೆ ಅಂತ ಹೇಳೋದು ಅಲ್ಲ. ಒಂದು ಎರಡನೇದು ಇವ್ರು ಹೇಳ್ತಾರೆ, ಜನಾರ್ದನ ರೆಡ್ಡಿ ಶ್ರೀರಾಮುಲು ಹೋಗಿ ಸಾಂತ್ವನ ಹೇಳಬೇಕಾಯ್ತು ಅಂತ ಹೇಳಿ. ಅಲ್ಲ, ಅವ್ರ ಮನೆ ಮುಂದಕ್ಕೆ ಹೋಗಿ ಅವ್ರ ಕಾರ್ಯಕರ್ತನ ಶೂಟ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೊಂದು ಚೀಲದಲ್ಲಿ ನೋಡಿ ಅಲ್ಲ ನಾವು ಹಣ ಕೊಡ್ತಾ ಇರೋದು. ಇವ್ರಿಗೆ ಲೆಕ್ಕ ಇಲ್ಲ ಅಂತಂದ್ರೆ ಜೀವಕ್ಕೆ ದುಡ್ಡು ಕೊಟ್ಬಿಡ್ಬೋದು, ಅವ್ರಿಗೆ ಮನೆ ಕೊಟ್ಬಿಡ್ತೀವಿ ಅಂತೇಳಿ ಅಲ್ಲಿ ಮುಗೀತಲ್ಲ. ಇದು ಈ ಇಡೀ ಇದನ್ನ ಮುಚ್ಚಾಕ ಪ್ರಯತ್ನ ಮಾಡ್ತದೆ ಮೇಡಮ್. ಈಗ ಇವ್ರಿಗೆ ಅಷ್ಟೊಂದು ನೈತಿಕತೆ ಇದ್ದರೆ ಅದು ಇದೇ ಕೆಲಸವನ್ನ ಬೇರೆ ಪ್ರತಿಪಕ್ಷ ಮಾಡಿ ಬಿಡ್ತಿದ್ರ? ಇಷ್ಟು ಅರೆಸ್ಟ್ ಮಾಡಿ ಒದ್ದೊಳಿಕೆ ಹಾಕಿರೋರು ನಾರಾ ಭರತ್ ರೆಡ್ಡಿ ಇವಾಗ ಬೇಕೀಗ ಅವ್ರಿಗೆ. ಯಾಕೆ ಅಂತಂದ್ರೆ ಈಗ ಸಿಎಂ ಕುರ್ಚಿ ಆಟ ಆಡ್ತಾ ಇದಾರಲ್ಲ, ಈಗ ಪ್ರತಿಯೊಬ್ಬರ ಶಾಸಕನು ಅವ್ರಿಗೆ ಬೇಕೀಗ. ಅಲ್ಲಲ್ಲ, ಈಗ ಉಪಮುಖ್ಯಮಂತ್ರಿಗಳು ಜೈಲಿಗೆ ಹೋಗ್ಬಿಟ್ಟು ವಿನಯ್ ಕುಲಕರ್ಣಿ ಮಾತಾಡ್ಕೊಂಬರ್ತಾರೆ. ವೀರೇಂದ್ರ ಪಪ್ಪಿ ಅವ್ರು ಜೈಲಿಂದ ಬಿಡುಗಡೆ ಆದ ತಕ್ಷಣ ಇವರು ಹೋಗಿ CM ತಪ್ಪಿಕೆತಾರೆ. ಅಂದ್ರೆ ಇವ್ರಿಗೆ ಕಾಂಗ್ರೆಸ್ನಲ್ಲಿ ಇವ್ರು ಮಾಡೋಂಥ ಇದಕ್ಕೆಲ್ಲ ಮಾಫಿ ಮಾಡುವಂಥದ್ದು ಒಂದು. ಎರಡನೇದು, ಇವ್ರು ಹೇಳಿದರು
ಕುಮಾರಣ್ಣ ಅವತ್ತು ಹಂಗಾಗಿತ್ತು 150 ಕೋಟಿ ಹಗರಣ ಆಯ್ತು, ಅವತ್ತು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವತ್ತು ರೇವಣ್ಣರ ಮೇಲೆ ಕೇಸ್ ಹಾಕಿದ್ದು ಏನಾಯ್ತು ಮೇಡಮ್? ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇದೇ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ. ಕೇಸನ್ನು ಫೇಲ್ ಮಾಡೋಕ್ಕಾಗಲಿಲ್ಲ, ಸಾಕ್ಷಿಗಳ ಕೊಡೋಕ್ಕಾಗಲಿಲ್ಲ. ಆಯ್ತಾ, ಅದಾಯ್ತಾ? ಸೂರಜ್ ರೇವಣ್ಣ ಮೇಲೆ ಹಾಕಿದಂಥ ಕೇಸು ವಜಾ ಆಗಿದೆ. ಉಳಿದಿರೋ ಕೇಸ್ಗೆ ಯಾರೆಲ್ಲ ಕಾರಣ ಅಂತ ಗೊತ್ತು. CD ಮಾಸ್ಟರ್ಗಳು ಯಾರಿದ್ದಾರೆ, ಅದು ಹಿಂದೆನೇ ಯಾಕೆ ಬಂತು, ಚುನಾವಣೆ ಟೈಮಲ್ಲಿ ಯಾಕಿತ್ತು, ಯಾವ ಸಂತ್ರಸ್ತ ದೂರು ಕೊಡದೆ ಹೋದ್ರೆ ಸುಮೋಟೋ ಕೇಸ್ ತಗೊಂಡು ಮಾಡಿದ್ರು. ಈಗ CD ಬಗ್ಗೆ ಇನ್ನೂ SIT ತನಿಖೆ ಯಾಕೆ ಈಚೆ ಮಾಡಲಿಲ್ಲ? ಬೇರೆ ಬೇರೆ ಕೇಸ್ಗಳಲ್ಲಿ SIT ತನಿಖೆ ಈಚೆ ಬಂದ್ಬಿಡ್ತವೆ. ಕುಮಾರಸ್ವಾಮಿ ಅವರು ಅಲ್ಲೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಅದಕ್ಕೊಂದು SIT ತನಿಖೆ ಮಾಡುವಂಥದ್ದು. ಬೇರೆ ಪ್ರತಿಪಕ್ಷದವ್ರು ಏನ ಮಾಡಿದ್ರೆ ಅದಕ್ಕೊಂದು SIT ತನಿಖೆ ಮಾಡೋದು ಒಂದು. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಹೇಳಿರಲ್ಲ, ವೈ ದೇ ಹ್ಯಾವ್ ಕಂಡಕ್ಟೆಡ್ 2 times ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಪೋಸ್ಟ್ ಮಾರ್ಟಮ್ 2 ಸಲ ಯಾಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ 2 ಸಲ ಯಾಕೆ ಮಾಡಿಸಿದ್ರು ಇವರು? ಯಾಕೆ ಒಂದ್ ವೇಳೆ ನ್ಯಾಯಾಲಯದ ಆದೇಶ ಇರಬೇಕು ಅಥವಾ ಈ ತನಿಖಾಧಿಕಾರಿಗೆ ತನಿಖೆಯಲ್ಲಿ ಏನಾರವೇ ಅನುಮಾನ ಬಂದು ಅನ್ಯಾಚುರಲ್ ಡೆತ್ ಆಗಿದ್ರೆ ಮರ್ಡರ್ ಅಂದ್ರೆ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸ್ ಸೂಸೈಡ್ ಆಗಿರೋ ಸಂದರ್ಭದಲ್ಲಿ ಅಥವಾ ಕೊಲೆನ ಬೇಸಕ್ಕೆ ಹಾಕಲ್ಲ ಅಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗೆ ಅನ್ನಿಸ್ಬೇಕು. ಒಂದು. ಎರಡನೇದು. ಮೂರನೇದು ರಿಲೇಟಿವ್ಸ್ ಕಂಪ್ಲೇಂಟ್ ಕೊಟ್ಟಿರ್ಬೇಕು. ಏನಂತ, ಈ ಸಾವಿಗೆ ನಮಗೆ ಅನುಮಾನ ಬರ್ತಾ ಇದೆ, ನೀವು ಮಾಡಿ ಅಂತೇಳಿ. ಇಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒತ್ತಾಯ ಮಾಡಿದ್ರೆ ಯಾರು? ಅವ್ರ ಮನೆಯವ್ರು ಕೊಟ್ಟಿದ್ದಾರಾ? ಯಾಕೆ ಮಾಡ್ಬೇಕಾಯ್ತು 2ನೇ ಸಲ? ಈ ಥರ ಕಾನೂನನ್ನು ದುರ್ಬಲಪಡಿಸ್ಕೊಳ್ಳೋದು. ಆಮೇಲೆ ಇವ್ರಿಗೆ ಅಧಿಕಾರಿಗಳ ಟಾರ್ಗೆಟ್ ಅಲ್ಲ ಮೇಡಮ್. ಇವತ್ತು ಅಮಾಯಕ SP ಮೊನ್ನೆ ಹೋಗಿ ಟ್ರಾನ್ಸ್ಫರ್ ತಗೊಂಡು ನಮ್ಮ ಮಂಡ್ಯಕಿನ್ನೂ ಅವರು ಶೋಭಾರಾಣಿ ಅವರು ಬಂದಿದ್ದಾರೆ. ಇವ್ರ ಪಾಪ ಅವ್ರು ಇನ್ನೂ ಏನೂ ಗೊತ್ತಿಲ್ಲ. ಅಲ್ಲಿದ್ದಂಥ ಅಧಿಕಾರಿಗಳ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, DYSP ಇರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ಅವರನ್ನ ಏನು ಕ್ರಮ ತಗೊಳ್ತಾರೆ ಅಥವಾ DIG ಗಮನಕ್ಕೆ ಇರ್ತದೆ. ಅವಾಗ ಅಮಾಯಕ SPನ ಇವತ್ತು ಎಂಥದ್ದು ಮಾದಿದ ನುಂಗಂಗ ವಿಷ ಕುಡಿಯಂಗ ಮಾಡ್ತಿದ್ದಾರೆ. ಏನಾಗಬೇಕು ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗತ್ತಾ? ಈ ಸರ್ಕಾರದಲ್ಲಿ ಏನಾಗಿದೆ ಅಂತ ಅಧಿಕಾರಿಗಳು ಗುಲಾಮರನ್ನ ಮಾಡ್ಕೊಂಡಿದ್ದಾರೆ. ಇವ್ರು ಮಾಡೋ ತಪ್ಪುಗಳಿಗೆಲ್ಲ ಸಮರ್ಥಿಸ್ಕೋಬೇಕು. ಇಂಥ ಒಂದು ದೌರ್ಜನ್ಯದ ಸರ್ಕಾರ, ದರ್ಪದ ಸರ್ಕಾರ. ಈ ಸರ್ಕಾರಕ್ಕೆ ಆಯಸ್ಸಿಲ್ಲ, ಮತ್ತೆ ಜನಪರ ಸರ್ಕಾರ ಆಯಸ್ಸಿಲ್ಲ. ಆಮೇಲೆ 136 ಜನ MLAಗಳು ಕೊಟ್ಬಿಟ್ಟು ಇವರು ಮನಸೋ ಬಂದ ಸರ್ಕಾರ ನಡೆಸೋದು. ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಜೀವಕ್ಕೆ ಬೆಲೆ ಇಲ್ಲ ಅಂತಂದ್ಮೇಲೆ ಹೊಟ್ಟೆ ಬಿಡ್ತಿದ್ದೆ ಅಪೋಸಿಷನ್ ಲೀಡರ್ ಒಬ್ಬ ಜನಾರ್ದನ ರೆಡ್ಡಿ ಅವ್ರು ಏನಾರಾಗಿರ್ಬೋದು, ನಾವು ಪ್ರೆಸಿಡೆಂಟ್ MLA ಅವ್ರ ರಕ್ಷಣೆ ಕೊಡಬೇಕಾದ ಯಾರು? ಸ್ಟೇಟ್ ಗೌರ್ಮೆಂಟ್. ನಾಟ್ ಓನ್ಲಿ ಅಪೋಸಿಷನ್ MLAs ಆರ್ ಅಪೋಸಿಷನ್ ಲೀಡರ್ಸ್ ಬಟ್ ಆಲ್ಸೋ ಕಾಮನ್ ಪೀಪಲ್ ಕೊಡ್ತಾ ಇದ್ದಾರೆ ಸರ್ಕಾರದಲ್ಲಿ. ನಿಯಮಗಳ ಪಾಲನೆ ಆಗಬೇಕು ಅಂತ ಅವ್ರು ಬಂದು ಕೇಳಿದಾಗ ಹೌದು. ಹಾಗಾಗಿ ಸಾಮಾನ್ಯನಿಗೂ ಒಂದೇ ಸರ್ಕಾರ, ಉಳ್ಳವನಿಗೂ ಒಂದೇ ಸರ್ಕಾರ ಅಥವಾ ಬಡವನಿಗೂ ಒಂದೇ ಸರ್ಕಾರ. ಆ ಲಾ ಅಂಡ್ ಆರ್ಡರ್ ವ್ಯತ್ಯಾಸ ಆಗಕ್ಕಿಲ್ಲ. ಆದ್ರೆ ಇವರು ತಮ್ಮ ಇಷ್ಟಕ್ಕೆ ಬಂದ ಕಾನೂನುಗಳನ್ನು ಮಾಡುವಂಥದ್ದು, ಅಧಿಕಾರಿಗಳನ್ನ ಅವ್ರನ್ನೇ ಟಾರ್ಗೆಟ್ ಮಾಡೋದು. ಯಾರ ಮೇಲೆ ಪೊಲೀಸ್ ಇಲಾಖೆ ಯಾರು ಇರ್ತಾರೆ ಆದ್ರೆ ಇದು ದುಂಡಾವರ್ತನೆ ಅಲ್ವಾ? ಹಾಗಾಗಿ ನಮ್ಮ ಪಕ್ಷ ಇದನ್ನ ತುಂಡವಾಗಿ ಖಂಡಿಸ್ತೀವಿ. ಮತ್ತೆ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದಿನೇಶ್ ಅವರೇ, ಹೌದು, ಈಗ 2.5 ವರ್ಷದ ಆಡಳಿತದಲ್ಲಿ ಒಂದೆರಡು ಜನಸಾಮಾನ್ಯರ ಮಾತಾಡೋದನ್ನು ಗಮನಿಸಿದ್ರೆ ಅಪ್ಪ ಧೈರ್ಯವಾಗಿ ಹೆಂಗಪ್ಪ ಓಡಾಡೋದು, ನಾಯಕರಿಗೆ ಅವರ ಜೀವಕ್ಕೆ ಬೆಲೆ ಇಲ್ಲ, ಈ ರೀತಿ ರಾಜಕೀಯ ಮಾಡ್ಕೋತಾರೆ, ಗುಂಡು ಸದ್ದಾಗುತ್ತೆ, ಇನ್ನು ಸಾಮಾನ್ಯರ ಕತೆ ಏನು ಆ ಥರ. ಈಗ ನೋಡಿ, ಅದು ಓಂ ಶಕ್ತಿ, ಅಲ್ಲೂ ಗಲಾಟೆ, ಅಲ್ಲಿ ಕೋಗಿಲಲ್ಲಿ ಅವು ಒಕ್ಕಲೆಬ್ಬಿಸ್ತಾರೆ, ಅಲ್ಲೂ ಒಂದು ರಾಜಕೀಯ. ಎಷ್ಟು ದಿವಸ ನೋಡ್ಬೇಕು ಈ ಪ್ರಹಸನನ? ನೋಡಿ, ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದರೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್, ಚೀಫ್ ಮಿನಿಸ್ಟರ್ ಫೇಲ್ಯೂರ್. ಅದನ್ನು ಒಪ್ಕೊಳ್ಳಲ್ವಲ್ಲ ಅವರು? ಒಪ್ಕೊಳ್ಳಲ್ಲ. ಯಾಕಂದರೆ ಇಲ್ಲಿ ಡಬಲ್ ಎಂಜಿನ್ಗಳಿದೆ, ನಾನು ಮುಂದೆ ಹೋಗ್ಬೇಕು ಅಂತ, ಅದರಿಂದ ಸಮಸ್ಯೆ ಆಗ್ತಾ ಇದೆ. ಈಗ ಯಾರು ಒಬ್ರು ಮುಖ್ಯಮಂತ್ರಿ ಅಂತ ಡಿಕ್ಲರೇಷನ್ ಕೊಟ್ಕೊಂಡು ರಾಜ್ಯನ ಮುಂದಕ್ಕೆ ತಗೊಂಡು ಹೋದ್ರೆ ಸರಿ ಹೋಗುತ್ತೆ. ಇಲ್ಲ, ಅಲ್ಲಿ ಕಾಂಪಿಟೇಷನ್ ಇದೆಯಲ್ಲ, ಇನ್ನೊಂದು ಪೋಸ್ಟ್, ಅವ್ರು ಯಾರು ಒಬ್ರು ಕೂತ್ಕೊಂಡ್ರೆ ಸರಿ ಹೋಗುತ್ತೆ. ಇವತ್ತು 2 ಎಂಜಿನ್ನು, ಯಾವ್ದಕ್ಕೂ ಒಂದು ಸ್ಟೇರಿಂಗ್ ಇಲ್ಲ, ಅದೇ ಸಮಸ್ಯೆ ಆಗಿರೋದು. ಸ್ಟೇರಿಂಗ್ ಹೈಕಮಾಂಡ, ಅದು ಸ್ಟೇರಿಂಗ್ ಇಲ್ಲದೆ ಇರೋದು ಡಬಲ್ ಎಂಜಿನ್ ಆಗಿದೆ. ಯಾವ್ಯಾವ ಮೂಲೆಗೆ ಹೆಂಗೆಂಗೋ ಹೋಗ್ತಾ ಇದ್ದಾವೆ, ಅದು ಸಮಸ್ಯೆ ಆಗ್ತಾ ಇರೋದು ಇವತ್ತು ನೋಡಿ, ನಾನು ಆಲ್ರೆಡಿ ಹೇಳ್ದಂಗೆ ಇವತ್ತು ಎಷ್ಟೋ ಜಿಲ್ಲೆಗಳು ಕೂಡ ರಿಪಬ್ಲಿಕ್ ಇವತ್ತು ನಡೀತಾ ಇದೆ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಬಂದ ತಕ್ಷಣ ಎಲ್ಲಾ ಜಿಲ್ಲೆಗಳು ಅವರ ಕಂಟ್ರೋಲಲ್ಲಿ ಇರಬೇಕು, ಮುಖ್ಯಮಂತ್ರಿ ಕಂಟ್ರೋಲಲ್ಲಿ. ಇವತ್ತೇನಾಗಿದೆ ಅಂದರೆ ಸಿದ್ದರಾಮಯ್ಯನವರು ಎಲ್ಲೋ ಅವರ ಚೇರು ಭದ್ರ ಮಾಡ್ಕೊಳ್ಳೋಕ್ಕೆ ಆ ಮಿನಿಸ್ಟ್ರಿಗಳನ್ನ MLAಗಳನ್ನ ನೀವು ಹೆಂಗಾರು ಮೇಯ್ಕೊಳ್ಳಿ, ಹೆಂಗಾರು ಲೂಟ್ ಮಾಡ್ಕೊಳ್ಳಿ, ನಾನು ನಿಮಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದೀನಿ ಅನ್ನೋ ಒಂದು ಮೋಡಲ್ ಕೂತಿದ್ದಾರೆ. ಅದರಿಂದ ಏನಾಗ್ತಾ ಇದೆ, ಅದರಿಂದ ರಾಜ್ಯ ಅಳಿತಪ್ಪಿ ಹೋಗ್ತಾ ಇದೆ. ರಾಜ್ಯದ ಆಡಳಿತ ಸಂಪೂರ್ಣ ಕುಸಿದಿದೆ. ಲಾ ಅಂಡ್ ಆರ್ಡರ್ ಆಗಿರ್ಬೋದು, ಯಾವುದೇ ಇಲಾಖೆಗಳು ತಗೊಳ್ಳಿ, ಭ್ರಷ್ಟಾಚಾರ 100 ಪಟ್ಟು ಜಾಸ್ತಿ ಆಗಿದೆ. ಮತ್ತೆ ನೀವು ಬೆಲೆ ಏರಿಕೆ ಆಗಿರ್ಬೋದು, ಜನರು ಹೈರಾಣ ಆಗಿದ್ದಾರೆ. ಅಂದ್ರೆ ಇವೆಲ್ಲ ನೋಡಿದಾಗ ನೋಡಿ, ಈಗ ಬಳ್ಳಾರಿ ಸಮಸ್ಯೆ ಬಗ್ಗೆ ಯಾರು ಮಾತಾಡಲ್ಲ. ಇವತ್ತು ಬಳ್ಳಾರಿಲಿ ರಾಜಕಾರಣಿಗಳಿಗೆ ಅದು ಚಿನ್ನದ ಗಣಿ. ಪಾಪ ಅಲ್ಲಿರೋ ಜನರಿಗೆ ಬರೀ ಧೂಳು, ಅಲ್ಲಿ ಇನ್ನೂ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟು, ಹೆಲ್ತ್ ಇಲ್ಲ,
ಸಾಕಷ್ಟು ಸಮಸ್ಯೆ ಇದೆ. 20,000 ಕೋಟಿ NGT ರಿಸರ್ವ್ ಮಾಡಿರೋ ದುಡ್ಡು ಏನಕ್ಕೆ, ಅದು ಗಡಿ ದುಡ್ಡಲ್ಲಿ 20% ನೀವು 20,000 crores ಸ್ಪೆಂಡ್ ಮಾಡಬೇಕು ಸೋಷಿಯಲ್ ವರ್ಕ್ಗೆ ಅಂತ. ಏನು ಮಾಡಿಲ್ಲ, ಎಲ್ಲ ತಿನ್ಕೊಂಡು ನೀರು ಕುಡಿದು ಕೂತವ್ರೆ. ಅಂದ್ರೆ ನಾವ್ ಹೇಳ್ತಾ ಇರೋದು ಈ ತರ ಏನ್ ಮಾಡ್ಕೊಂಡವ್ರೆ. ಮತ್ತೆ ಇನ್ನೊಂದು ಹೇಳಿ, 26 ಜನ ಕಾರ್ಯಕರ್ತರನ್ನ ನಾವು ಅರೆಸ್ಟ್ ಮಾಡ್ಬಿಟ್ಟಿದ್ದೀವಿ, ದಸ್ತಗಿರಿ ಮಾಡ್ಬಿಟ್ಟಿದ್ದೀವಿ ಅಲ್ರಿ. ಇವತ್ತು ಗನ್ ಮ್ಯಾನ್ಗಳು, ಅವ್ರು ಯಾರು ಗನ್ ಮ್ಯಾನ್ಗಳು? ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳು ಅಥವಾ ಭರತ್ ರೆಡ್ಡಿ ಗನ್ ಮ್ಯಾನ್ಗಳು? ಯಾರ ಮೇಲೆ FIR ಆಗ್ಬೇಕು? ಇವು ಗನ್ ಮ್ಯಾನ್ಗಳು ಈಸ್ ಈಕ್ವಲ್ ಟು ಗನ್ಸ್ ಅಂತ. ಅವ್ರು ಸ್ವಯಂಕೃತವಾಗಿ ಫೈರ್ ಮಾಡಲ್ಲ, ಅವ್ನಿಗೆ ಹೇಳಿದ್ರೆ ಅವ್ನು ಫೈರ್ ಮಾಡೋದು. ನೋಡಪ್ಪ ನೀನ್ ಟ್ರಿಗರ್ ಮಾಡೋ ಲೋಗು ಹೊಡಿ ಅಂದ್ರೆ ಅವ್ನು ಹೊಡಿಯೋದು. ಅವನ್ನ ದಸ್ತಗಿರಿ ಮಾಡಿದ್ರೆ ಇವ್ರೇನು ಸಿಕ್ಕಲ್ಲ. ಮೂಲ ಕಾಜ್ ಯಾರು ಮಾಡಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಇವತ್ತು ನಾಯಕರುಗಳ ಮೇಲೆ ಯಾರು, ಇವತ್ತು ಕಾಂಗ್ರೆಸ್ ನಾಯಕರುಗಳು ಕೂಡ ಅರೆಸ್ಟ್ ಆಗ್ಬೇಕು. ಕೇವಲ BJP ಅವರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವರು ಅರೆಸ್ಟ್ ಆಗ್ಬೇಕು. ಈ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ನಂಗೆ ಇನ್ನೊಂದು ಕುತೂಹಲ, ಈಗ ಜನಕ್ಕೂ ಅದಿರುತ್ತೆ. ಈಗ ಆಲ್ರೆಡಿ ಈಗ ಟ್ವಿಸ್ಟ್ ಪರ್ಕೊಂಡಿದೆ. ಈಗ ಭರತ್ ರೆಡ್ಡಿನೂ ಸ್ಪಾಟ್ ಅಲ್ಲಿ ಇದ್ರು, ಅವ್ರ ಮೇಲೆ ಫೈರ್ ಆಗಿದೆ, ಆ ಗುಂಡು ಸಿಕ್ಕಿದೆ, ಈ ಥರದ್ದು ಮಾತಾಡ್ತಿದಾರಲ್ಲ. ಅದಕ್ಕೆ ಏನು ಸಾಕ್ಷಿ ಅಂತಂದ್ರೆ ಹೆಂಗೆ ಅದನ್ನು ಒಪ್ಕೋಬೇಕು? ಅಂದ್ರೆ ಪ್ರಕರಣ ತಿರ್ಚೋದಕ್ಕೆ ಈ ಥರದೊಂದು ಸುದ್ದಿ ಬಿಟ್ಟಿದ್ದಾರೆ, ಅದು ನಿಜಾನ ಹೆಂಗೆ ಅಂತ? ಹೌದು, ಇಟ್ ಇಸ್ ಎನ್ ಇಂಟೆನ್ಷನಲ್, ಪ್ಯೂರ್ಲಿ ಇಂಟೆನ್ಷನಲ್. ಈ ಇನ್ಸಿಡೆಂಟ್ಸ್ ಮಾತ್ರ ಪ್ಯೂರ್ಲಿ ಇಂಟೆನ್ಷನಲ್. ಈಗ ಜನಾರ್ದನ್ ರೆಡ್ಡಿ ಏನಾದ್ರು ಭರತ್ ರೆಡ್ಡಿ ಮನೆ ಹತ್ರ ಹೋಗಿ ಫ್ಲೆಕ್ಸ್ ಕಟ್ಟಿ ಇನ್ನೊಂದೇನೋ ಮಾಡಿ ಐಡ್ರಾಮಾ ಮಾಡಿದ್ರೆ ಅವಾಗ ಇದು ಜನಾರ್ದನ್ ರೆಡ್ಡಿ ಅವ್ರದೇ ಅಂತ ಹೇಳ್ಬೋದು. ಇಲ್ಲೇನಾಗಿದೆ, ಇಟ್ಸ್ ಅ ಪ್ಯೂರ್ಲಿ ಇಂಟೆನ್ಷನಲ್. ಒಬ್ಬ ರಾಜಕೀಯ ಅವರ ಎದುರಾಳಿ ಮನೆ ಮುಂದೆ ಹೋಗಿ ಐಡ್ರಾಮಾ ಕ್ರಿಯೇಟ್ ಮಾಡಿ ಫ್ಲೆಕ್ಸ್ ಹಾಕಿ ಶೂಟ್ ಮಾಡಿ, ಆಮೇಲೆ ಅದರಲ್ಲಿ ವಿಡಿಯೋದಲ್ಲಿ ನೋಡಿ ಆ ಗನ್ ಮ್ಯಾನ್ ಡೈರೆಕ್ಟ್ ಆಗಿ ಮನೆ ಮೇಲೆ ಶೂಟ್ ಮಾಡ್ತಾನೆ. ಅಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಇಟ್ಸ್ ಅನ್ ಇಂಟೆನ್ಷನಲ್ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ. ಅಂದ್ರೆ ಪೊಲೀಸರಿಗೆ ಇದು ಫ್ರೀ ಹ್ಯಾಂಡ್ ಕೊಡಬೇಕು. ಫ್ರೀ ಹ್ಯಾಂಡ್ ಕೊಟ್ರೇನೆ ಅವ್ರು ಎಲ್ಲರನ್ನೂ ಒಳಗಾಗ್ತಾರೆ. ಈಗ ಮೊನ್ನೆ ಮಾಡಿದ್ರಲ್ಲ, ಎಲ್ಲಿ ಅಲ್ಲಿ ನಮ್ಮ ದಾವಣಗೆರೆ SP ಅವರು ಯಾರೋ ರಾಜಕಾರಣಿಗಳ, ಪ್ರಭಾವಿ ರಾಜಕಾರಣಿಗಳ ಚೇಲಗಳೆಲ್ಲ ಈ ಡ್ರಗ್ಸ್ ಸ್ಕ್ಯಾಮಲ್ಲಿ ಸಿಗ್ದವ್ರನ್ನೆಲ್ಲ ಒಳಿಕಾಕವ್ರಲ್ಲ, ಹಂಗೆ ಕೆಲಸ ಮಾಡಕ್ಕೆ ಫ್ರೀ ಹ್ಯಾಂಡ್ ಕೊಡ್ಬೇಕು. ಆ ರೀತಿ ಕೊಟ್ರಷ್ಟೇ ಇದಕ್ಕೇನಾದ್ರು ಆಚೆ ಬರೋಕ್ಕಾಗೋದು. ಇವತ್ತು ನಾನು ಇನ್ನೊಂದು ಹೇಳ್ತೀನಿ, ಒಂದು ಏರಿಯಾದಲ್ಲಿ ಒಂದು ಫ್ಲೆಕ್ಸ್ ಹಾಕ್ಲಿ, ಒಂದು ಡ್ರಗ್ಸ್ ಮಾರ್ಲಿ, ಅದು ಏರಿಯಾ ರಾಜಕಾರಣಿಗೆ ಮತ್ತೆ ಪೊಲೀಸ್ಗೆ ಇಬ್ಬರಿಗೂ ಪರ್ಮಿಷನ್ ಇದ್ದೇ ನಡೆಯೋದು. ಆ ವ್ಯವಸ್ಥೆಗೆ ಈ ರಾಜ್ಯ ಒಟ್ಟೋಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಈಗ ಒಂದೇ ಒಂದು ಕ್ವಶನ್ ನೋಡಿ, ಗನ್ ಅಂತಾರಲ್ಲ, ಈಗ ಆತ್ಮರಕ್ಷಣೆಗೆ ಅಂತ ಹೇಳ್ಕತ್ತಾರೆ. ಗನ್ ಇರೋದೇ ಪೂಜೆ ಮಾಡಕ್ಕಲ್ಲ, ಇರ್ಲಿ, ಆದ್ರೆ ಯಾವ ಸಂದರ್ಭದಲ್ಲಿ ಬಳಸಬೇಕು, ಏನಕ್ಕೋಸ್ಕರ ಬಳಸಬೇಕು, ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಒಂದು. ಇಲ್ಲಿ ಇಟ್ ಇಸ್ ಎ ಪ್ಯೂರ್ಲಿ ಪ್ರೀ ಪ್ಲಾನ್ ಮೇಡಮ್. ಇದು ಈ ಪ್ರೀ ಪ್ಲಾನ್ ಅಲ್ಲಿ ಗನ್ ಅನ್ನು ಪರ್ಮಿಷನ್ ಕೊಟ್ಟಂತಾರೆ ಯಾರು, ಅವ್ರ ಇನ್ಸ್ಟ್ರಕ್ಷನ್ ಇಲ್ದಲೆ ಆಗೋದಿಲ್ಲ. ಮತ್ತೆ ಅದಕ್ಕೆ ಒಂದು ಸೆಂಟ್ರಲ್ ಲೈಸೆನ್ಸ್ ಬೇಕಾಗುತ್ತೆ, ಸ್ಟೇಟ್ ಲೈಸೆನ್ಸ್ ಬೇಕಾಗುತ್ತೆ. ಈ ಎರಡೂ ಲೈಸೆನ್ಸ್ಗಳು ಒಂದಿದೆಯಾ ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾದದ್ದು. ಆಮೇಲೆ ಇವರು ಈ ಸಲ ಇಡೀ ಹೇಳ್ತಾರಲ್ಲ, ಕಾಂಗ್ರೆಸ್ ಕಾರ್ಯಕರ್ತ ಸತ್ತು ಸಮಾಧಿಯಾಗಿರು ಸಹ ಒಂದು DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದಾರಾ, ಮುಖ್ಯಮಂತ್ರಿ ಹೋಗಿದ್ದಾರಾ? ಹೋಗಿದ್ದಾರಾ ಮೇಡಮ್? ಯಾಕೆ ಹೋಗಿಲ್ಲ ಅವರು? ಯಾಕೆ ಹೋಗಿಲ್ಲ ಅಲ್ಲಿ? ಇವು ನಿಜವಾದಷ್ಟು ಕಾಳಜಿ ಇದೆ ಕಾರ್ಯಕರ್ತರ ಮೇಲೆ. ಅದಕ್ಕೋಸ್ಕರವಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ದಯಮಾಡಿ ಇಂಥ ಇನ್ಸಿಡೆಂಟ್ ಸಿಗಾಯಿಕಬೇಡಿ, ನಿಮ್ಮ ಕುಟುಂಬನ ಕಳ್ಕೋಬೇಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ರೈಟ್, ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅದ್ರ ಬಗ್ಗೆ ಅಂತ 30 seconds ಅಲ್ಲಿ. ಎಲ್ಲದಕ್ಕೂ ಅಧಿಕಾರಿಗಳೇ ಕಾರಣ. ಇವತ್ತು ಪಾಪ ಅಧಿಕಾರಿಗಳು ಬಲಿಪಶುಗಳು. ಒಂದ್ ಕಡೆ ಪೋಸ್ಟಿಂಗ್ಗೆ ದುಡ್ಡು ಕೊಡಬೇಕು, ತಗಲಾಕೊಂಡ್ರೆ ಅವ್ರು ಹೇಳ್ದಂಗೆ ಮನೆಗೂ ಹೋಗ್ಬೇಕು. ಈ ಪರಿಸ್ಥಿತಿ ರಾಜ್ಯದಲ್ಲಿದೆ. ಫಸ್ಟ್ ಇದಕ್ಕೆಲ್ಲ ಒಂದು ಕೌನ್ಸಿಲಿಂಗ್ ತಗೊಬನ್ನಿ. ಒಂದು ಪೊಲೀಸ್ ಇಲಾಖೆಗಳಲ್ಲಿ ಇನ್ಸ್ಪೆಕ್ಟರ್ಗಳಿಗೆ, PSIಗಳಿಗೆ ಯಾರ್ಯಾರು ಇದ್ದಾರೆ ಇವ್ರಿಗೆಲ್ಲ ಕೌನ್ಸಿಲಿಂಗ್ ತಗೊಬನ್ನಿ. ಮತ್ತೆ ಇನ್ನೊಂದು ನಾನು ಇಂಪಾರ್ಟೆಂಟ್ ಹೇಳ್ತೀನಿ, ಇವರು ಏನು ಕಾಂಗ್ರೆಸ್ BJP ಅಂತ ಕಚ್ಚಾಡ್ತಾ ಇದಾರಲ್ಲ, ಇದೇ ಬೆಳಗಾವಿಲಿ DCC ಬ್ಯಾಂಕ್ ಅಲ್ಲಿ BJP ಅವ್ರ ಪ್ರೆಸಿಡೆಂಟು, ಕಾಂಗ್ರೆಸ್ ಅವರು ವೈಸ್ ಪ್ರೆಸಿಡೆಂಟು. ಎಲ್ಲಿ ಅಧಿಕಾರ ಸಿಕ್ಕುತ್ತೆ ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತವೆ 3 JCB ಪಕ್ಷಗಳು. ಎಲ್ಲಿ ಅಧಿಕಾರ ಸಿಕ್ಕಲ್ಲ ಅಲ್ಲಿ ಕಚ್ಚಾಡ್ತಾರೆ, ಗನ್ ಶೂಟ್ ಮಾಡ್ತಾರೆ. ಅಲ್ಲಿ ನಾನು ಹೇಳೋದು, ಕಾರ್ಯಕರ್ತರು ಹೆಣ ಬೀಳ್ತವೆ, ಅದ್ರ ಮೇಲೆ ಇವರು ರಾಜಕೀಯದ ಗೋಪುರವನ್ನ ಕಟ್ಕೋತಾರೆ ಅಂತ ಹೇಳ್ತಾರೆ. ಇವತ್ತು ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿ ಒರೆಸ್ತು ಅಂತಕ್ಕಂಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಷ್ಟು ಈ ಬೆಳವಣಿಗೆಗಳನ್ನ ತೆಗೆದುಕೊಂಡಾಗ ಅಧಿಕಾರಿಗಳು ಮೇಲೆ ಆಗ್ತಾ ಇದ್ದಾರೆ. ನೀವು ಮೊದಲಿಂದ ಗಮನಿಸಿ, ಚಂದ್ರಶೇಖರನ್ ಸಾವಿರ್ಬೋದು, ದಿವ್ಯಾ ಅವ್ರ ಸಾವಿರ್ಬೋದು, ಭಾಗ್ಯವತಿ ಅವ್ರ ಸಾವಿರ್ಬೋದು, ರಾಮೇಗೌಡ ಅವ್ರ ಸಾವಿರ್ಬೋದು, ರುದ್ರಣ್ಣ ಎಡವಣ್ಣನವ್ರ ಸಾವಿರ್ಬೋದು, ಚಿಕ್ಕೂಸ ನಾಯಕ್ ಅವ್ರದ್ದಿರ್ಬೋದು, ಶಿವಕುಮಾರ್ ಅವ್ರದ್ದಿರ್ಬೋದು, ಇಷ್ಟೂ ಸಹ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಹೆಸರು ಬರ್ದಿಟ್ಟು ಸಾಯ್ತಾ ಇದ್ದಾರೆ. ಸ್ವತಃ ಪ್ರಿಯಾಂಕ ಖರ್ಗೆ ಅವರ ಒಂದು ಆಪ್ತ ಸ್ನೇಹಿತನ ಹೆಸರು ಬರ್ದಿಟ್ಟು ಒಂದು ಪ್ರಕರಣದಲ್ಲಿ ಸಾವಿಗೀಡಾದ್ರು. ಮತ್ತೆ ಇದೇ ಚಂದ್ರಶೇಖರ್ ಅಂತಕ್ಕಂಥವ್ರು ಹೆಸರುಗಳನ್ನ ಮಿನಿಸ್ಟರ್ಗಳನ್ನ ಹೆಸರು ಬರ್ದಿಟ್ಟು ಸಾವಿಗೀಡಾಗ್ತಾರೆ. ಇಷ್ಟೆಲ್ಲ
ಇಷ್ಟೆಲ್ಲ ಆಗ್ತಾ ಇದ್ರು ಸಹ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗ್ತಾ ಇದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಒಂದು ಕಡೆ ಹೇಳ್ಬೇಕಂತಂದ್ರೆ ಸರ್ಕಾರ ಫೇಲ್ಯೂರ್ ಆಗಿದೆ. ಸರ್ಕಾರಕ್ಕೆ ಇವ್ರು ಏನೇ ತಪ್ಪು ಮಾಡೋದು ತೆಗೆದುಕೊಂಡಾಗ ಅಧಿಕಾರಿಗಳಾಗ್ತದೋ, ಅಧಿಕಾರಿಗಳು ಪ್ರೆಷರ್ ಆಗ್ತಕ್ಕಂಥದ್ದು, ಅವ್ರು ಟ್ರಾನ್ಸ್ಫರ್ ಆಗಕ್ಕಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಅವ್ರ ಮೇಲೆ ಇರ್ತಕ್ಕಂಥ ಪ್ರೆಷರೇ ಅವರ ಸಾವಿಗೆ ಕಾರಣ. ಹಣಕ್ಕಾಗಿರ್ಬೋದು, ಲಂಚಕ್ಕಾಗಿರ್ಬೋದು, ಮತ್ತೊಂದಕ್ಕೆ ಪ್ರೆಷರ್ ಆಗ್ತಾ ಇರೋದಕ್ಕೆ ಸಾವಾಗ್ತಾ ಇದೆ. ಒಂದು ಪಾಯಿಂಟ್ ಒಳ್ಳೇದು ರೈಸ್ ಮಾಡಿದ್ದು, ಗನ್ ಮ್ಯಾನ್ ಇಸ್ ನಥಿಂಗ್ ಬಟ್ ಅ ಗನ್. ಆದೇಶ ಇಲ್ಲದೆ ಫೈರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ಕ್ಲಾರಿಟಿ ಕೊಡಿ. ಫ್ರೀ ಹ್ಯಾಂಡ್ ಇದೆ ಪೊಲೀಸ್ನವ್ರಿಗೆ. ಎರಡನೇದು, 100ಕ್ಕೆ 100 ನಮ್ಮ ಪೊಲೀಸ್ನವರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ, ರಾಜ್ಯದಲ್ಲಿ ಅನೇಕ ಪ್ರಕರಣಗಳಲ್ಲಿ ಯಾವ್ಯಾವ ವ್ಯಕ್ತಿಗಳು ಅವರೆಷ್ಟೇ ಪ್ರಭಾವಿ ಆದರೂ ಜೈಲಿಗೆ ಹೋಗಿರೋದು ಒಂದು. ಅಧಿಕಾರಿಗಳ ಬಗ್ಗೆ ಬಹಳ ಅನುಕಂಪದ ಮಾತನಾಡಿದ್ರು JDS ವಕ್ತಾರರು. IPS ಚಂದ್ರಶೇಖರ್ ಅವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕೇಸ್ನಲ್ಲಿ ಇದೇ ಕುಮಾರಸ್ವಾಮಿ ಅವರ ಮಗ ಅವರಿಗೆ ಜೀವ ಬೆದರಿಕೆ ಹಾಕಿರೋದನ್ನ ಅವರು ಮರಿಬಾರ್ದು. ಇವತ್ತು ಕೇತ್ಕಾನಹಳ್ಳಿ ವಿಚಾರವನ್ನು ಅವ್ರು ತಗೊಂಡ್ರು. ಅವರು ನಿಜವಾಗ್ಲೂ ಒಂದ್ ನಿಮಿಷ ಇವತ್ತು ಕೇತ್ಕಾನಹಳ್ಳಿನಲ್ಲಿ ಅವರು ಅಕ್ರಮ ಅನ್ಯಾಯ ಮಾಡಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಸ್ಟೇ ತರ್ತಾ ಇರಲಿಲ್ಲ. ಇವತ್ತು ನಮಗೆ ಮಾನವೀಯತೆ ಇರೋದ್ರಿಂದ ನಮ್ಮ ಒಂದ್ ನಿಮಿಷ ಎಲ್ಲಾ ನಾಯಕರುಗಳು, ಜಿಲ್ಲಾ ನಾಯಕರುಗಳು, ಉಸ್ತುವಾರಿ ಸಚಿವರು ರಾಜಶೇಖರ್ ರೆಡ್ಡಿ ಮನೆಗೆ ಹೋಗಿ ಸಾಂತ್ವನ ಹೇಳೋ ಕೆಲಸ ಮಾಡಿದ್ರಲ್ಲ. ನಿಮ್ಮದೇ ಕಾರ್ಯಕರ್ತರು ಹಾಸನ ಬೀದಿ ಬೀದಿಲಿ ಅತ್ಯಾಚಾರಕ್ಕೆ ಒಳಗಾದ್ರಲ್ಲ. ಒಂದು ಮನೆಗೆ ಹೋಗಿ ಬ್ಯಾನರ್ ಪ್ರಕರಣ ಇವತ್ತು ಹಲವಾರು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ರೈಟ್. ಬಳ್ಳಾರಿಯ ಬ್ಯಾನರ್ ಪ್ರಕರಣ ಈಗ ಹಲವಾರು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಮೊದಲನೇದಾಗಿ ಜನಾರ್ದನ್ ರೆಡ್ಡಿ ಅವರು ನನ್ನ ಹತ್ಯೆಗೆ ಮಾಡಿದಂಥ ಸಂಚು ಅಂತ ಹೇಳ್ಕೊಂಡ್ರೆ, ಇವಾಗ ಮತ್ತೊಂದು ತಿರುವು, ಭರತ್ ರೆಡ್ಡಿ ನನ್ನ ಮೇಲೆ ಕೂಡ ಅಟ್ಯಾಕು ಅಂತ ಹೇಳ್ಕೊಳ್ತಾ ಇದ್ದಾರೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋದಾದರೆ ನಿಷ್ಪಕ್ಷಪಾತವಾದಂಥ ತನಿಖೆ ಅನ್ನೋದಾಗಬೇಕು. ಇದರ ಜೊತೆಗೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಪೊಲೀಸ್ನವ್ರಿಗೊಂದು ಸ್ವಲ್ಪ ಪವರ್ ಕೊಡಿ. ನಿಮ್ಮ ತಾಳಕ್ಕೆ ಕುಣಿಯದ ಹಾಗಿದ್ದರೆ ಖಂಡಿತವಾಗ್ಲೂ ಒಂದು ತನಿಖೆ ಅನ್ನೋದಾಗುತ್ತೆ, ಸತ್ಯ ಅನ್ನೋದು ಹೊರಗೆ ಬರುತ್ತೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.